ಬೀಗ್ರೆ ನಾಷ್ಟ ಹಾಕ್ಕೊಡೋಣ. ಇಲ್ಲ ಇಲ್ಲ, ನಾನು ಆಮೇಲೆ ಮಾಡ್ತೀನಿ. ನೀವೆಲ್ಲ ತಿಂಡಿ ತಿಂದ್ರಮ್ಮ? ಅಮ್ಮ ನಿಮ್ಗೊಂಚೂರು ಹಾಕ ಬರಲಿ, ಬಿಸಿ ತಿಂದ್ರಿ. ಮೋ ತಿನ್ನನಿರಮ್ಮ. ಜಯಕುಮಾರ್ ಎಲ್ಲ ಆಚೆ ಹೋಗ್ಯವನೇ, ಬರಲಿ ಇರು. ಅವನ್ನೆಲ್ಲ ಅಂಗಡಿಗೆ ಹೋಗ್ಬೇಕು ಅಂತ ಹೋಗ್ತಿದ್ದ ಕಣಮ್ಮ. ಇದೇನೋ ಶಾಪಿಂಗ್ ಮಾಡಬೇಕು ಅಂತ. ತಿನ್ನೋಗು ನೀನು, ಅವ್ನು ಬರೋದು ಲೇಟ್ ಆಗುತ್ತೆ. ಇರಲಿ ಬಿಡು, ಲೇಟ್ ಆದ್ರೂ ಪರವಾಗಿಲ್ಲ. ಮಂಗ್ಲಮ್ಮ ನೀನು ತಿನ್ಕೊಬಿಡು ಒಂಚೂರು. ಅಯ್ಯೋ ನಮ್ಗೆ ಇಷ್ಟೊತ್ತಿಗೆ ತಿಂದು ರೂಢಿ ಇಲ್ಲ ಹೇಳಮ್ಮ. ನಾವು ಊಟ ಮಾಡೋದು 10:30 11 ಗಂಟೆ ಆಗ್ತತಿ. ಹೊಲ್ಗುಳ್ ತಕ್ಕ ಹೋಗ್ಬೇಕಲ್ಲ, ಮುದ್ದೆ ಮಾಡ್ಕೊಂಡು ಒಂದಕ್ಕಿಂತ ಸಾರು ಮಾಡ್ಕೊಂಡು ತಗೊಂಡು ಹೋಗ್ವಾಗಿ ಒತ್ತಾಗೆ ಹೋಗ್ತತಿ. ಕೂತ್ಕೊಳ್ರಿ ಬಿಗ್ರೆ, ಕೂಕಳ್ರಿ, ಯಾಕೆ ನಿಂತಿದ್ದೀರಾ? ಇರ್ಲಿ ಬಿಡೋಣ, ಪರವಾಗಿಲ್ಲ. ಕೂಕಳೆ ಅಮ್ಮಯ್ಯ, ಕೆಲಸ ಇದ್ದೇ ಇರ್ತತೆ. ನಾನು ಬಂದು ಮಾಡ್ತೀನಿ, ಕೂಕ ಮಾಡ್ಕೊಂಡ್ರೆ ಆಗ್ತತಿ ನಿಧಾನಕ್ಕೆ. ಮಗಳ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ತಾಯಿ ಮಕ್ಕಳು ಇಬ್ಬರು ಆರೋಗ್ಯವಾಗಿದ್ದಾರೆ. ಇನ್ನೇನು ಇನ್ನು 3-4 ದಿನ ಐತೆ ಡೆಲಿವರಿ ಡೇಟು ಅಲ್ವೇನಮ್ಮ? ಹ್ಞೂ, ಗುರುವಾರಕ್ಕೆ ಕೊಟ್ಟೇವ್ರಿ ಡೇಟು. ಅಂದಂಗೆ ಬೀಗ್ರೆ, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಏನೋ ಆಗಿದ್ದು ಆಗೋಯ್ತು. ಬೀಗ್ತಿ ಅಮ್ಮನ ಮನೆ ಕರ್ಕೊಬರೋ ವ್ಯವಸ್ಥೆ ಏನಾದರೂ ಮಾಡಿರಿ. ಇನ್ನು ಮುಂದೆ ಏನೋ ಹಂಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೋ ದೇವ್ರಿಚ್ಛೆ, ದೇವ್ರಿಟ್ಟಂಗೆ ಆಗಲಿ. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾವನೆ. ಹೆಂಗಾರ ಒಂದು ದೊಡ್ಡ ಮನ್ಸು ಮಾಡಿಬಿಟ್ಟು ಬೀಗ್ತಿ ಅಮ್ಮನ ಮನೆಗೆ ಕರ್ಕೊಬರ್ರಿ. ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಬದಲಾಗಂಥ ಮನುಷ್ಯತ್ವ ಇಲ್ಲ ಅವ್ರಿಗೆ. ಏನು ಬಿಕ್ತಿಯಮ್ಮ? ಸುಮ್ಮನೆ ಕರ್ಕೊಬಂದ್ಮೇಲೆ ಇವಾಗ ಬಸ್ರೆಂಗ್ಸ್ ಬೇರೆ ಮನೆಗೆ ಬಾಣ್ತಿ ಇರ್ತಾರೆ, ಅವೆಲ್ಲ ಸುಮ್ಮನೆ ಕಷ್ಟ ಆಗ್ತದೆ. ಏನು ಹಂಗೇನಿಲ್ಲ ಬಿಡ್ರಿ ಬೀಗ್ರೆ. ಬಾಣ್ತಿನೇ ನಾನು ಇಲ್ಲಿ ಇರಿಸ್ತೀನಿ, ಊರಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಅಲ್ಲೇ ಬಾಣಿತನ ಮಾಡ್ತೀನಿ. ವರ್ಷ ತನಕ ನಾನು ಕಳ್ಸೋಕೆ ಹೋಗಲ್ಲ. ಅದ್ರ ಬಗ್ಗೆ ಏನು ನೀವು ಚಿಂತೆ ಮಾಡೋಕೆ ಹೋಗಬೇಡ್ರಿ. ಆಸ್ಪತ್ರೆಗಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಸೀದಾ ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಇಲ್ಲಿ ಕರ್ಕೊಬರೋದು ಕಣಮ್ಮ. ನಿನ್ನಿಷ್ಟ ಮಂಗಳಮ್ಮ. ಇಲ್ಲ ಇಲ್ಲೇ 9 ದಿನ ಇರಿಸಿ ಸೂದ್ಗೆ ಕಳ್ಕೊಂಡು ಹೋಗ್ತೀನಿ ಅಂದರೆ ಹಂಗೆ ಮಾಡು. ಇಲ್ಲ ಸೀದಾ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಅಲ್ಲಿಗೆ ಬರ್ತೀನಿ. ಇನ್ನೇನು ನಿನ್ನಿಷ್ಟ, ಹೆಂಗೆ ಮಾಡ್ತೀಯ ಹಂಗೆ ಮಾಡು. ಇಲ್ಲ ಹೇಳಮ್ಮ, ಇನ್ನು ಯಾಕೆ ಸುಮ್ಮನೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕಂದರೆ ಇಲ್ಲಿಗೆ ಕರ್ಕೊಬರ್ಬೋದಾಗಿತ್ತು. ಅಡುಗೆ ಪಡ್ಗೆದೆಲ್ಲರೂ ಅಷ್ಟು ನನಗೆ ಹಿಂಸೆ ಆಗ್ತತಿ. ಬಾಣ್ತಿಗೆ ತೆಳ್ಳಗೆ ಮುದ್ದೆ ಮಾಡಿಕೊಡ್ಬೇಕು. ನನಗೆ ಗ್ಯಾಸ್ ಪಸ್ನಾಗೆಲ್ಲ ಮಾಡೋಕ್ಕೆ ಬರೋಲ್ಲ ಕಂಡುಬಿಕ್ತಿ ಅಮ್ಮ. ಹಂಗಾಗಿ ಒಲೆ ಅಡುಗೆಗೆಲ್ಲ ನನಗೆ ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟೈತಿ. ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ಮತ್ತು ಅಡುಗೆದು ಅಂತಲೇ ಅಲ್ಲ, ಎಲ್ಲದಕ್ಕೂ ಅಷ್ಟೇ ವ್ಯವಸ್ಥೆ ನಮಗೆ ಹಳ್ಳಿ ಕಡೆನೇ ಚಂದ. ಹಂಗಾಗಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಇನ್ನೇನು ಬಂತಮ್ಮ, ನಿಮಗೆ ನೀವು ಕರ್ಕೊಂಡು ಹೋಗ್ತೀರಾ, ಅದ್ರಾಗ ಏನೈತೆ. ಹಂಗೆ ಮಾಡಂತ ತಗೊಳ್ರಿ. ಅದಕ್ಕೆ ಕಂಡ್ಬಿಗ್ರೆ ಇನ್ನೇನು ಶೋಭಾನು ಇಲ್ಲಿ ಇರಲ್ಲೇನಿಲ್ಲ, ತವ್ರ ಮನೆಗೆ ಇರ್ತಾಳೆ. ಬಾಣಿತನ ಮುಗಿಯೋವರೆಗೂ ಕರ್ಕೊಂಬರ್ರಿ. ಕರ್ಕೊಂಬಂದು ಮನೆಗೆ ಇರ್ಸ್ಕೊಳ್ರಿ. ನೋಡೋಣ, ಮಕ್ಕಳು ದೊಡ್ಡವಾಗಿ ಬರಲಿ, ಆಮೇಲೆ ಮುಂದಿನ ಯೋಚನೆ ಮಾಡಿರ ಆಗ್ತತಿ. ಅಳಿಯಂದ್ರೂ ಅದನ್ನೇ ಹೇಳ್ತಿದ್ರು ರಾತ್ರಿ. ಇಲ್ಲೇಳತ್ತೆ ಅವಲೇ ನಾನು ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡಿದ್ದೀನಿ, ಕರ್ಕೊಂಬರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಅಳಿಯಂದ್ರು ಏನೋ ಹೋಗಿ ಮಾತಾಡಿರಂತೆ. ನಿಮ್ಗೇನ ಹೇಳಿಲ್ವೇನ ಇನ್ನು? ಅಳಿಯಂದ್ರೂ ಹೋಗಿ ಮಾತಾಡ್ಸಿರಂತೆ. ಎಷ್ಟು ಸರಿ ಮಾತಾಡಿರು, ಏನು ಮಾತಾಡಲಿಲ್ವಂತೆ. ಹಂಗಾಗಿ ಸುಮ್ಮನೆ ಬಂದ್ರಂತೆ, ಇನ್ಸ್ಪೆಕ್ಟ್ರಿಗೆಲ್ಲ ಹೇಳಿ ಬಂದವ್ರಂತೆ. ಆಮೇಲೆ ಇದು ಅವ್ರೊತ್ತಿಗೆ ಅವ್ರಂತಲ್ಲ ಜೊತೆಗೆ ಆ ಎಮ್ಮನ್ನ ಬಿಡ್ಸೋಕ್ಕಾಗಲ್ಲ ಈಗಲೇ, ಯಾಕಂದರೆ ಕೇಸ್ ಅವ್ರ ಮೇಲೆ ಆಗಿರೋದು ಅಂತ ಹೇಳಿರಂತೆ ಇನ್ಸ್ಪೆಕ್ಟ್ರು. ಅದ್ರ ಬಗ್ಗೆ ನಾನು ಇನ್ನೂ ಏನು ಮಾತಾಡಿಲ್ಲ ಜಯಕುಮಾರ್ ಹತ್ರ. ಅದು ಅಲ್ಲದೆ ನಾವು ವೈಶುಗೆ ಗಂಡು ನೋಡಿದ್ದೀವಲ್ವಾ, ಅವ್ರ ಅಪ್ಪನೇ ಇನ್ಸ್ಪೆಕ್ಟ್ರು. ಅವ್ರನ್ನ ನೋಡಿದ ತಕ್ಷಣ ಮೊನ್ನೆ ಬಂದಿದ್ರು ಹೆಣ್ಣು ಕೇಳೋಕ್ಕೆ. ಹಾಗಾಗಿ ಅವ್ರ ಅಪ್ಪ ಅಂಬೋದೇ ನನಗೆ ಗೊತ್ತಿರಲಿಲ್ಲ. ಹುಡುಗವ್ರ ಅಪ್ಪ ಅಂತ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಕಂಡುಬಿಕ್ತಿಯಮ್ಮ. ಅದಕ್ಕೆ ಮಗ ಏನೋ ಮಾತಾಡಿರ್ತಾನೆ, ಏನೋ ಪರಿಚಯದವರು ಇರಬೇಕು, ಮಾತಾಡಿರ್ತಾನೆ. ಈಗ ಮನೆಗೆ ಕರ್ಕೊಬರೋದೇನು ನನಗೆ ತೊಂದರೆ ಇಲ್ಲ. ಕರ್ಕೊಬಂದ್ಮೇಲೆ ನನ್ನ ಸೊಸೆ ನನ್ನ ಮೊಮ್ಮಕ್ಳಿಗೆ ತೊಂದರೆ ಕೊಡ್ಕೂಡ್ದವಳು. ಅಕಸ್ಮಾತ್ ಏನೋ ನಾನು ತೊಂದರೆ ಕೊಟ್ಬಿಟ್ಲು ಅಂದರೆ ಇನ್ನು ಜೈಲ್ಗಂತೂ ಹಾಕಲ್ಲ, ನಾನಿನ್ನ ಜೀವಂತವಾಗಂತೂ ಉಳಿಸಲ್ಲ. ಅಷ್ಟೇ, ಏನಾನ ಒಂದು ಗತಿ ಮಾಡಿಬಿಟ್ಟು ನಾನು ಬೇಕಾದ್ರೆ ಜೈಲಿಗೆ ಹೋಗ್ಬಿಡ್ತೀನಿ ಅಷ್ಟೇ. ನಮ್ಮ ಮಕ್ಳಿಗೆ ತೊಂದರೆ ಕೊಡ್ಕೂಡ್ದವಳು. ಹಂಗೆಲ್ಲ ಯಾಕೆ ಯೋಚನೆ ಮಾಡಿ ಮಾತಾಡ್ತೀರ? ಸುಮ್ಕಿರಿ ಬೀಗ್ರೆ. ಮಕ್ಕ ನೋಡ್ಕೊಂಡು ಚೆನ್ನಾಗಿರ್ತಾರೆ, ಸುಮ್ಮನಿರಿ, ಎಲ್ಲ ಒಳ್ಳೇದಾಗ್ತತೆ. ಹಂಗೆಲ್ಲ ಏನು ಮಾಡಲ್ಲ. ಅದೇ ನಾನು ಹೇಳ್ತಿರೋದು. ಮನೆಗೆ ಚೆನ್ನಾಗಿರಲಿ, ಅದ್ರ ಜೊತೆ ಹೊಂದ್ಕೊಂಡು. ಅವ್ರು ತೋರು ಮನೆಯವ್ರ ಜೊತೆ ತಿರುಗೇನ ಹೊಂದ್ಕೊಂಡು ಕಿತಾಪತಿ ಮಾಡಿಬಿಟ್ಲು ಅಂದರೆ ನಾನು ಅಷ್ಟೇ ಮಾಡೋದು. ಇದು ನಾನು ಅವಳಿಗೆ ಹೇಳ್ಬಿಟ್ಟೆ ಕರ್ಕೊಬರೋದು. ಸುಮ್ಮನೆ ಅಂತೂ ಕರ್ಕೊಬರಲ್ಲ, ಜೈಲಾಗೇನೆ ಹೇಳ್ಬಿಟ್ಟು ಕರ್ಕೊಬತ್ತೀನಿ. ನೆಟ್ಟಿಗಿರಂಗಿದ್ರೆ ಇರಬೇಕು, ಇಲ್ಲ ಅಲ್ಲೇ ಬಿದ್ದಿರ್ಬೇಕು ಪರ್ಮನೆಂಟಾಗಿ. ಏನಿಲ್ಲೇನು ಓಡೋಗೋಂಥದ್ದು ಏನಿಲ್ಲ. ಅವಳಿಲ್ಲ ಅಂದರೆ ಜೀವನ ನಡೆಯಲ್ಲ ಅಂತೇನಿಲ್ಲ. ಎಲ್ಲರೂ ಚೆನ್ನಾಗೇ ಇರ್ತಾರೆ. ಏನಾದರೆ ಒಂದು ಮಾನವೀಯತೆ ಅಷ್ಟೇ. ಅಕ್ಕಪಕ್ಕದವ್ರು ನೋಡಿ ನಗ್ತಾರೆ, ಅವೆಲ್ಲ ಏನಿಲ್ಲ. ಈಗಾಗಲೇ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಟ್ಟೈತೆ. ಇಂಥ ಅತ್ತೆ ಸೊಸೆಗೆ ಹಿಂಗೆಲ್ಲ ಕಾಟ ಕೊಟ್ಟು ಹುಡುಗಿನ ಮನೆಯಿಂದ ಎಲ್ಲ ಆಚಕಾಕಿ ಈಗೆಲ್ಲ ಊರಾಗೆಲ್ಲ ಗೊತ್ತಾಗ್ಬಿಟ್ಟೈತೆ ಅವಾಗಲೇ. ಇನ್ನೇನು ಉಳ್ದೈತೆ? ಎಲ್ಲ ಆಗೋಗ್ಬಿಟ್ಟೈತೆ. ಇನ್ನೇನು ಉಳ್ದಿಲ್ಲ. ಈಗ ಕರ್ಕೊಬಂದ್ಮೇಲೆ ಮರ್ಯಾದೆಗಿದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಅಷ್ಟೇ ನಾನು ಮಾಡೋದು. ಮತ್ತು ಇನ್ನೇನಮ್ಮ, ಇನ್ನೇನು ಎಲ್ಲರೂ ಒಪ್ಕೊಂಡಿದ್ದೀರಿ, ಇನ್ನೇನು ನಡೀತತ್ ನಂದು. ಇನ್ನೇನು ಅವಳು ತಗು ನಾನು ಮಕ್ಕ ಕೊಟ್ಟು ಮಾತಾಡ್ಸೋಕ್ಕಾಗ್ತಿಲ್ಲ. ಈಗ ಅವಳಿಗೆ ಹೋಗಿ ಹೇಳೋಕ್ಕಾಗಲ್ಲ ನಾನು, ಹುಡುಗನ ಕರ್ಸು ಮಾತಾಡ್ತೀನಿ ಅಂತ. ನೀನೇ ಜೈಗೆ ಹೇಳ್ಬಿಟ್ಟು ಕರ್ಸು ಹುಡುಗನ ಮನೆಗೆ. ನಾನು ಅವನ ತಗ ಮಾತಾಡಬೇಕು. ಈಗ ಮಾತಾಡ್ದೇನೇ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಒಂಥರ ಸದಾ ಬಿಟ್ಟು ಕೊಟ್ಟಂಗೆ ಆಗ್ಬಿಡುತ್ತೆ ನಾನು.
ಅಯ್ಯಯ್ಯಯ್ಯ ಅದ್ರಾಗ ಏನೈತೆ ಮಾತಾಡೋದ್ರಾಗೆ ಅಳಿಯಂತಾಗೆ ಮಾತಾಡು ಕರ್ಸಿದ್ರಾಯ್ತು ಅದಕ್ಕೇನು ನೀನು ಅಂದ್ಕೊಂಡಂಗೆ ಏನಿಲ್ಲ ಅವನು ಒಳ್ಳೆ ಹುಡ್ಗನೇ ಅಪ್ರಂಜಿ ಇದ್ದಂಗೆ ನಮ್ಮ ವಯಸ್ಸನ್ನ ಬಂಗಾರ ನೋಡ್ಕೊಂಡಂಗೆ ನೋಡ್ಕೊಂತಾನೆ ನನ್ನ ಮಗಳು ಪಾರಿನವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೀನು ಹಂಗೆಲ್ಲ ಆಸೆ ಇಕ್ಕಂಡ್ರೆ ಇವನು ಅದಕ್ಕೂ ರೆಡಿ ಬೇಕಾದ್ರೆ ಇವಳು ಆಸೆ ಪಟ್ಟರೆ ಆ ಪಾರಿನ್ಗೂ ಕರ್ಕೊಂಡು ಹೋಗ್ತಾನೆ ಏನು ಕೈಯಾಗ ಕೆಲಸ ಇಲ್ವಾ ಅಲ್ಲೇ ಹೋಗಿ ಕೆಲಸ ಮಾಡ್ಕೊತಾರೆ ಅಲ್ಲೇ ಸೆಟ್ಲ್ ಆಗ್ತಾರೆ ಏನಂದರೆ ನಮ್ಮ ಮಕ್ಳು ನಮ್ಮ ಕಣ್ಣು ಮುಂದೆ ಇರಲಿ ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ. ಆಯ್ತಾಯ್ತು ಹುಡ್ಗನ್ ಬರೋಕ್ಕೆ ಹೇಳ್ರಿ ಮಾತಾಡ್ಬೇಕು ನಾನು ಮನೆಗೆ ಇನ್ನೇನೋ ತರಬೇಕಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರ ತಾನೇ ಆಸ್ಪತ್ರೆಗೆ ಹೋಗೋ ಟೈಮಾಗ ಅದು ಇದು ಅಂತ ಹುಡ್ಕಾಡ್ಕೊಂಡು ಕೂಕಬೇಡ್ರಿ. ಅಯ್ಯೋ ಈ ಆಸ್ಪತ್ರೆಗೆ ತಗೊಂಡು ಹೋಗೋ ಅಂಥವೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಏನೋ ಒಂದು ಬ್ಯಾಗ್ನಾಗೆ ಬೇಕಾದಷ್ಟು ಒಂದಷ್ಟು ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ. ಗಂಡ ಉಂಟು ಎಂಡ್ರು ಉಂಟು ಏನು ಬೇಕಾ ತಗೊಂಡ್ಲಿ ಅವರು. ಅಲ್ಲ ಯಾಕಂದ್ರೆ ಏನು ಬೇಕೋ ಅದು ನಾನು ತಗೊಬಂದು ಕೊಡೋಕೆ ಅವೆಲ್ಲ ನೀನೇನು ತಲೆ ಕೆಡಿಸ್ಕೊಂಬಿಡಬ್ರು ಜಯಕುಮಾರ್ ನೋಡ್ಕೊತಾನೆ. ಸರಿ ನಮ್ಮ ಆಯ್ತು ಏನಾದರೂ ಇದ್ರೆ ಹೇಳ್ರಿ. ಆಯ್ತಾಯ್ತು ಜೈಗೆ ಫೋನ್ ಮಾಡಿ ಹೇಳು ಆ ಹುಡ್ಗನ್ ಕರ್ಸಕ್ಕೆ ಇವತ್ತೇ ಮಾತಾಡ್ತೀನಿ. ನೀನೇ ಒಂದು ಮಾತು ಹೇಳ್ಬಿಡ ಫೋನ್ ಮಾಡಿಬಿಟ್ಟು ನಾನು ಇನ್ನೇನು ಹೇಳೋದು ನನ್ನ ತೆಗೇನು ಫೋನ್ ಆಯ್ತಾ ನಿನ್ನ ಮೊಮ್ಮಗಳಿಗೆ ಹೇಳಮ್ಮ ಬರೋಕ್ಕೆ ಅವಳಿಗೆ ಹೇಳು ಕರ್ಸ್ಲಿ ಮನೆಗೆ. ಹಂಗೇನು ಮತ್ತೆ ಹೇಳ್ತೀನಿ ಹೋಗಪ್ಪ. ಇವಾಗ ನೀನು ಎಲ್ಲಿಗೆ ಹೋಗ್ತಾ ಇದ್ದಿ ತಿರ್ಗಾ ಮಾತಾಡೋಕ್ಕೆ ಹೇಳ್ಬಿಟ್ಟು. ಎಲ್ಲೂ ಹೋಗಲ್ಲಮ್ಮ ಇಲ್ಲೇ ಇರ್ತೀನಿ. ಸರಿ ಆಯಿತು. ಊರಿಂದ ಒಂದಷ್ಟು ಪಾಲಕ್ ಸೊಪ್ಪು ತಗೊಬಂದಿದ್ದೀನಿ ಕಣಮ್ಮ ಹೊಲ್ದಾಗುಳ್ದೇನೆ ಬದಿನಾಗ ಒಂದಿಷ್ಟು ಬೆಳ್ಕೊಂಡಿದ್ದೆ ಹಂಗೆ ಚೆನ್ನಾಗೈತೆ ಹಂಗೆ ಕಳ 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 ಅಂತೈತೆ ಸೊಪ್ಪು. ಫ್ರೆಶ್ ಆಗಿದ್ದಂಗೆ ಮಾಡ್ಕೊಂಡು ತಿಂದರೆ ಒಳ್ಳೇದು. ಸೊಪ್ಪು ಸಾರು ಮಾಡ್ತೀನಿ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿರ್ತತಿ. ಒಂಚೂರು ಧನಿಯಾ ಪುಡಿ ಎಲ್ಲ ಹಾಕಿ ಮಾಡಿರಿ ರುಚಿಯಾಗಿರ್ತತಿ. ಮುದ್ದೆ ಮಾಡ್ಲಾ ಅನ್ನ ಮಾಡ್ಲಾ ಅದಕ್ಕೆ ಮಧ್ಯಾಹ್ನಕ್ಕೆ ಮಾಡಿಕ್ಬಿಡ್ತೀವಿ ಸಾರು. ಇವಾಗ ಏನು ತಿಂಡಿ ಐತಲ್ಲ ಸೊಪ್ಪೆಲ್ಲ ಸೋಸಿಕ್ಬಿಡ್ತೀನಿ ಮಧ್ಯಾಹ್ನಕ್ಕೆಲ್ಲ ಸಾರು ಹೊಂದಿಸ್ಕೊತಿ. ಇನ್ನೇನು ಕೆಲಸ ಐತಿ ಇಲ್ಲಿ ನೋಡಿ ನಿಮ್ಮ ಮನೆಗೆ ಬಂದರೆ ಒಂದು ಕೆಲಸ ಇರಲ್ಲ ಕಣಮ್ಮ ನನಗೆ. ಅಲ್ಲ ಆದರೆ ಎದ್ದೋಳ್ತಲೆ ಅಡುಗೆ ಮಾಡಬೇಕು ಹೊಲ್ತಕ್ಕೆ ಕೂಲಿಯರ್ ಊಟ ತಗೊಂಡು ಹೋಗ್ಬೇಕು. ಅಯ್ಯೋ ನನ್ನ ಕೆಲಸ ಅಲ್ಲ ನೋಡ್ರಿ ಇಲ್ಲಿಗೆ ಬಂದರೆ ಮಗಳ ಮನೆಗೆ ಆರಾಮು ನನಗೇನು ಕೆಲಸ ಇರಲ್ಲ. ನಮ್ಮ ವೀಣಮ್ಮವ್ರ ಮನೆಗೆ ಹೋದ್ರು ಒಂಥರ ನಮ್ಮ ಮನೆಗೆ ಇದ್ದಂಗೆ ಇರ್ತೈತಿ. ಇಲ್ಲಿಗೆ ಬಂದರೆ ಒಳ್ಳೆ ನಾನು ಎಲ್ಲೋ ಒಂಥರ ಇದಕ್ಕೆ ಬಂದಂಗೆ ಆಗ್ತದೆ ಕಣಮ್ಮ. ಅದೇ ಅಂತದ ಆಗಳೇ ಮಂಗಳಮ್ಮ ಅದೇನೇ ಅದೇ ಅಂತದ ಅಂತಂದ್ರೆ ಏನು ಮಾನ್ಯ ಅಲ್ವೇನೆ ಇದು ಹಂಗಲ್ಲ ಕಣಮ್ಮ. ಏನೋ ಒಂಥರ ಇಕ್ಕಟ್ಟಿದ್ದಂಗೆ ನಮಗೆ ಒಂಥರ ನಿರಾಳ ಇದ್ದಂಗೂ ಎಲ್ಲ ಸಿಸ್ಟಮ್ ಇಲ್ಲಿ. ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಅದೇ ಅಂತದ ಡಿನ್ನರ್ ಅಂತೆ ಆಮೇಲೆ ಸ್ನ್ಯಾಕ್ಸ್ ಅಂತೆ ಏನೇನೋ ಎಲ್ಲ ಮಾಡ್ತಿರ್ತಾರಲ್ಲ. ಅಷ್ಟೇ ಬರೀ ಮಾಡೋದು ತಿಂಬೋದು ಅದೇ ಕೆಲಸ ಇನ್ನೇನಿಲ್ವಲ್ಲ ಇಲ್ಲಿ. ಅಲ್ಲ ಇನ್ನೇನು ಯಾವಾಗ ಬಂದರೂ ಅದೇನೇ ನನಗಿಲ್ಲಿ ಕೆಲಸನೇ ಇರಲ್ಲ. ಕೆಲಸ ಇರ್ತತೆ ಅದೇ ನಮಗೆ ಹೊಸ್ದಾಗಿ ಮನೆಗೆ ಬಂದಾಗ ಏನೋ ಒಂಥರ ಕೆಲಸ ಮಾಡ್ಬೇಕು ಅನಿಸ್ತಿರ್ತತಿ. ಇನ್ನೇನು ಬೆಳಗ್ಗೆ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಎಲ್ಲರಿಗೂ ಇನ್ನು ತಿಂಡಿ ತಿಂದ್ರಿ ಅಂತೇಳ್ಬಿಟ್ಟು ಎಲ್ಲ ತಿಂಡಿ ತಿಂತಲೇ ತಿರ್ಗಿ ಅವೆಲ್ಲ ಒಂದು ಮಂಕ್ರಿ ಆಗಿರ್ತಾವೆ ಪಾತ್ರೆಗಳು ಹಾಕೊಂಡು ತೊಳೆದು ತಿರುಗಿ ಮಧ್ಯಾಹ್ನಕ್ಕೆ ಅವೆಲ್ಲ ಅಡುಗೆ ಮಾಡಬೇಕು. ಮಧ್ಯಾಹ್ನ ಪಾತ್ರೆಗಳು ಅವೊಂದು ಮಂಕ್ರಿ ಆಗ್ತವೆ ತಿರ್ಗಿ ಅವನ್ನ ತೊಳಿಬೇಕು. ಇನ್ನು ಸಾಯಂಕಾಲ ಯಾತ್ರವನ ಇಂಥವು ಬೋಂಡ ಪಂಡ ಮಾಡ್ಕೊಂಡು ತಿಂತಾರೆ ಅವೊಂದು ಮಂಕ್ರಿ ಪಾತ್ರೆ ಅವನ್ನ ತೊಳಿಬೇಕು. ತಿರುಗಿ ಅವೆಲ್ಲ ರಾತ್ರಿಗೆ ಅಡುಗೆ ಮಾಡು ತಿರುಗಿ ಪಾತ್ರೆ ತೊಳಿ. ಯಪ್ಪ 4 ಪಾತ್ರೆ ತೊಳಿಬೇಕಿಲ್ಲಿ. ಇನ್ನೇನು ಮಾಡ್ಕೊಂಡು ತಿನ್ಬೋದು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಅಷ್ಟೇ ನೋಡ್ರಿ ಇಲ್ಲಿ ಅದು ಕೆಲಸ. ಬಟ್ಗಳು ಇನ್ನೇನೆಲ್ಲ ಮಿಷಿನ್ಗೆ ಹಾಕ್ತೀರಿ ಇನ್ನೇನು ಕೆಲಸ ಇರ್ತತಿ ಏನಿರೋಲ್ಲ. ನಮ್ಮ ಕಡೆ ಹಂಗಲ್ಲ ಕಣಮ್ಮ. ಬೆಳಿಗ್ಗೆ ಒಂದು ಸರಿ ಅಡುಗೆ ಮಾಡಿಬಿಟ್ಟು ಪಾತ್ರೆ ತೊಳೆದ್ವಿ ಅಂದರೆ ಇನ್ನು ಸಾಯಂಕಾಲ ತನಕ ಒಂದು ಪಾತ್ರೆ ಇರಲ್ಲ ನೋಡಿರಿ. ಉಂಡವೆಡ್ ತಟ್ಟೆ ಇರ್ತಾವೆ ಅಷ್ಟೇ. ತಿರುಗಿ ರಾತ್ರಿಗೆ ಒಂದಿಷ್ಟಪ್ಪ ಮುದ್ದೆನೋ ಅನ್ನನ ಮಾಡ್ಕೊಂಡ್ರೆ ಅವು ಅಡುಗೆ ಮಾಡಿರೋದು ಒಂದೊಂದು ಪಾತ್ರೆ ಇರ್ತಾವೆ. ಒಂದು ತೊಳೆದಾಕ್ಬಿಟ್ವಿ ಅಂದರೆ ಮುಗ್ದೋಯ್ತು ನಮ್ಮದು ಕೆಲಸ ಅಷ್ಟೇ. ಏನಿದ್ರು ನಮ್ಮದು ಹೊಲ್ದ ಕೆಲಸ. ಬಟ್ಗಳಿದ್ರೆ ಬಟ್ಗಳು ಹಾಕ್ಕೊಂತೀವಿ. ಎಂದೋ ಒಂದಿನ ಬಂದು ಕೆಲಸ ಮಾಡ್ತೀಯ ಅದಕ್ಕೆ ನಿನ್ಗಾಗ ಅನ್ಸುತ್ತೆ. ಮನೆ ಕೆಲಸ ಎಷ್ಟಿರುತ್ತೆ ಅದೇ ಕಣೆ ನಾನು ಹೇಳಿದ್ದು. ಈಗ ಅಡುಗೆ ಮಾಡ್ಕೊಂಡು ತಿನ್ನು ತೊಳಿ ಗುಡ್ಸು ಅದೇ ಇಷ್ಟೇ ಕೆಲಸ. ಇನ್ನೇನು ಕೆಲಸ ಇರುತ್ತೆ? ಅಷ್ಟು ಕೆಲಸನೇ ಮಾಡಿ ಎಷ್ಟು ಸಾಕಾಗುತ್ತೆ ಅಂತ ಗೊತ್ತಾಗುತ್ತೆ ನಿನಗೆ. ಇದಕ್ಕಿಂತ ಇನ್ನೂ ಅಲ್ಲೇ ಎಷ್ಟೋ ಮೇಲು. ಆರಾಮಾಗಿ ಅಡುಗೆ ಮಾಡಿಬಿಟ್ಟು ಸುಮ್ಮನೆ ಹೊಲ್ದಲ್ಲಿ ಹೋಗಿ ಕೆಲಸ ಮಾಡ್ಕೊಂಬರ್ಬೋದು. ಹೇಳಮ್ಮ ಮಾಡ್ತೀನಿ ನೀನು. ಅಮ್ಮ ಶೋಭಾ ಅಲ್ಲಿ ಏನು ಮಾಡ್ತಾಯಿದ್ದಿ ಬಾ ನೀನು ಕೆಲಸ ಮಾಡ್ಕೊಂತೀವಿ. ಹೋಗು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ನೀನು. ಅಜ್ಜಿ ಯಾಕೋ ಗೊತ್ತಿಲ್ಲ ಕಾಲು ಎಷ್ಟು ಊದ್ಕೊಂಡಿದ್ದೆ ನೋಡಿ. ಹಾಗೆ ಹೇಳು ಕಾಲುಗಳು ಇವಾಗ ಊದ್ಕೊಂತವೆ. ಒಂದು ಸ್ವಲ್ಪ ಬತ್ತಿ ನೀರು ಒಂಚೂರು ಬಿಸಿನೀರಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಕಾಲು ಇಕ್ಕೊಂಡ್ರೆ ನೀರೊಳಿಕೆ ಒಂದು ಸ್ವಲ್ಪ ಊತ ಕಮ್ಮಿ ಆಗ್ತತಿ. ಅಮ್ಮ ಮಂಗ್ಲಮ್ಮ ಅಷ್ಟು ರೂಮಿಗೆ ಒಂದು ಪ್ಲಾಸ್ಟಿಕ್ಕಿನ ಟಬ್ ಐತೆ ಕಣಮ್ಮ. ಅದರೊಳಗೆ ಬಿಸಿನೀರು ಹಾಕೊಂಡು ತಗೊಬರೋ. ಅಲ್ಲೇ ಬಾತ್ರೂಮಾಗೆ ಬಿಸಿನೀರು ಬರ್ತವೆ. ಸರಿ ಕಣಮ್ಮ ಆಯಿತು. ಉಪ್ಪು ಹಾಕಿ ಅಂತ ತಗೊಬಂಗೆ ಒಂದು ಸ್ವಲ್ಪ. ಹೋಗು ಬಿಸಿನೀರು ತಗೊಬತ್ತೀನಿ ಕೂಕ ಹೋಗಲಿ. ಬಾ ಈ ಕಡೆ ಕೂಕ ಬರಮ್ಮ. ಇವ್ರು ಬೆಳಗ್ಗೆ ಹೋದವ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ. ನಿಮ್ಮ ಅಮ್ಮ ಬೇಸನಕ್ಕೆ ನೀರು ಹಾಕೊಂಬಂದು ಕೊಡ್ತಾಳೆ. ಅದರೊಳಗೆ ಒಂದು 10 ನಿಮಿಷ ಕಾಲಿಕ್ಕ ಅದರೊಳಗೆ ಊಟ ಎಲ್ಲ ಇಳಿದೋಗ್ತತೆ. ನಿಮ್ಮ ಮಾವಯ್ಯನ ಹುಡುಗಂತಾಗ ಮಾತಾಡ್ಬೇಕಂತಿ ವಯಸ್ಸು ಹುಡುಗಂತಾಗೆ. ಅದಕ್ಕೆ ಹೋಗಿ ಅವ್ಳಿಗೆ ಹೇಳ್ಬರ್ತೀನಿ ಫೋನ್ ಮಾಡಿ ಕರ್ಸ್ಲಿ ಮನೆಗೆ. ಹೌದೇನಜ್ಜಿ ಮಾವ ಮಾತಾಡ್ಬೇಕಂತ? ಮಾತಾಡ್ಲಿ ತಗೊಳಮ್ಮ. ಮಾತಾಡಿದ್ರೆ ತಾನೇ ಸ್ವಲ್ಪ ಮನಸ್ಸಾಗಿರೋದೆಲ್ಲ ಅನುಮಾನಗಳು ಬಗೆಹರಿಯೋದು. ಇಲ್ಲಾಂದರೆ ಹೆಂಗೆ ಹೇಳು. ನಾನೇನು ಕೇಳಲಿಲ್ಲ ಅವನಾಗೆ
ಕೇಳಿದ್ದು. ಅವ್ನ ಮನ್ಸಾಗ ಏನಿತ್ತ ಏನೋ ಮಾತಾಡಬೇಕು ಅಂತ ಅನ್ಸೈತೆ, ಅದಕ್ಕೆ ಹೇಳೋನೆ. ಬಂದು ಮಾತಾಡ್ಸಿರು ಮಾತಾಡ್ಲಿ ತಗ ಅಲ್ವಾ. ಆಯಿತು ಹೇಳೋಗಜ್ಜಿ ಬರಲಿ. ಸರಿ ನಾನು ಹೇಳ್ದಂಗೆ ಮಾಡು ಬೇಸನ್ ಒಳಿಕೆ. ಕಾಲು ಇಟ್ಕೊಂಡು ಕೂತ್ಕೊಳ್ಳಪ್ಪ ಒಂದು 10 ನಿಮಿಷ. ಇದು ಕಲ್ಲು ಪಾಕ ಕೇಳಿ ಮಾಮ್ಗೆ. ಆಯ್ತಜ್ಜಿ. ಗೊತ್ತೈತೆ ಹೇಳಿ ಎಲ್ಲ ಅವ್ರಿಗೂ, ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ. ಅಜ್ಜಿ. ಹೇಗೋ ಮಾವ ಒಪ್ಕೊಂಡ್ರೆ ಸಾಕು. ಶೋಭಾ ಕೊಡಮ್ಮ. ಅಮ್ಮ ಉಪ್ಪೆಲ್ಲ ಹಾಕಿದೆಯಾ ಅದರಲ್ಲಿ? ಹಾಕೈತಕ್ಕ. ಸುಡ್ತಾವ್ ನೀರು, ಕಾಲು ಹಿಡಿಯೋದೊಳಗೆ. ಸ್ಯಾನೇನು ಏನು ಸುಡ್ತಿಲ್ಲ. ಪರವಾಗಿಲ್ಲ ಇಡಮ್ಮ, ಸ್ವಲ್ಪ ಕಾಲು ನೋವೆಲ್ಲ ಹೋಗ್ಲಿ. ಇರಲಿ ಬಿಡಮ್ಮ, ಏನೇನಿಲ್ಲ ಇರಲಿ. ಸುಮ್ಮನೆ ಬಟ್ಟೆಯಲ್ಲಿ ಯಾಕೆ ನೆನೆಸ್ಕೊಂತೀಯ? ಕಾಲು ಮಾತ್ರ ಮುಣಗ್ಸು. ಎಷ್ಟೊತ್ತಿರ್ಬೇಕಮ್ಮ ಹಿಂಗೆ? ಏನೊಂದು 10 ನಿಮಿಷ 1/4 ಗಂಟೆ ಇರು, ಏನಾಗಲ್ಲ. ವೀಣಕ್ಕನೂ ಬಂದಿದ್ರೆ ಚೆನ್ನಾಗಿರೋದು ಅಲ್ವಮ್ಮ? ಏನು ಕೇಳಮ್ಮ, ಅಲ್ಲೂ ಕೆಲಸಗಳು ಇರ್ತವೆ, ಸುಮ್ಮನೆ ಯಾಕೆ? ಇಲ್ಲೇನು ಕೆಲಸ ಐತಿ? ನಾನು ಬಂದಿಲ್ವಿ, ಡೆಲಿವರಿ ಆದ್ಮೇಲೆ ಬೇಕಾದ್ರೆ ಬತ್ತಾಳ ಅಲ್ಲಿಗೆ. ಸೀಮಂತ ಶಾಸ್ತ್ರಕ್ಕೆ ನಮ್ಮ ಅತ್ತೆನ ಕರೀಲಿಲ್ಲ, ಏನಿಲ್ಲ. ಬೇಜಾರು ಮಾಡ್ಕೊಂಡ್ರೋ ಏನೋ. ನಾನು ನಿಮ್ಮ ಮಾವನ ಹತ್ರ ಎಲ್ಲ ಅದನ್ನೇ ಮಾತಾಡಿದ್ದೀನಮ್ಮ. ಇವಾಗ ಏನೋ ಕರ್ಕೊಬತ್ತೀನಿ ಅಂತ ಹೇಳವ್ರೆ. ಕರ್ಕೊಂಬಂದ್ಮೇಲೆ ರವಷ್ಟು ಹುಷಾರಾಗಿರು ನೀನು. ಹ್ಞೂ ಅಮ್ಮ. ಇನ್ನೇನಿರಲ್ಲ ನೀನು. ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬಂದ್ಮ್ಯಾಕೆ ನೋಡ್ಕೊಂಡ್ರೆ ಆಗ್ತತಿ. ಹಿಂಗೆ ಗಂಡಿರ್ತಾನೆ, ಮನೆಗೆ ಅಜ್ಜಿ ಇರ್ತತೆ. ಅಜ್ಜಿ ಇದ್ದರೆ ಏನು ಟೆನ್ಷನ್ ಇರಲ್ಲಮ್ಮ ನನಗೆ. ಆವಾಗಂದ್ರೆ ನಿಮ್ಮ ಅಜ್ಜಿ ಇರಲಿಲ್ಲ, ಇವಾಗ ಅಜ್ಜಿ ಐತೆ, ಯಾಕೆ ಅದ್ರ ಕಂಪ್ತಿ. ಶೋಭಾ ಬರ್ರಿ ಹೇಳಿ ಅಂದರೆ ಕೈ ತೊಳ್ಕೊಬರೋದು ತಿಂಡಿ ಇರತ್ತೆ. ಇರಿ ಅತ್ತೆ, ಇನ್ನೊಂದು 10 ನಿಮಿಷ ಫ್ರೆಶ್ ಅಪ್ ಆಗಿ ಬರ್ತೀನಿ. ಶೋಭಾ ಏನಾಯ್ತು ಕಾಲ್ಗೆ? ಮಾಮೂಲಿ ಬಸ್ರೆ ಹೆಂಗ್ಸ್ರೆ ಕಾಲು ನೋವು ಇರ್ತತೆ ಹೇಳ್ರಿ ಹೇಳಿ ಅಂದರೆ. ಸ್ವಲ್ಪ ಕಾಲು ಊತ ಬಂದಿತ್ತಲ್ಲ, ಅದಕ್ಕೆ ಬಿಸಿನೀರಿಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಕಾಲಿಟ್ರೆ ಒಂದು ಊತ ಎಲ್ಲ ಒಂದು ಸ್ವಲ್ಪ ಇಳಿದು ಹೋಗ್ತತೆ, ಹಂಗೆ ನೋವು ಕಮ್ಮಿ ಆಗ್ತತಿ. ತುಂಬ ನೋವಾಗ್ತಾ ಇದೆಯಾ ಶೋಭಾ? ಹಾಸ್ಪಿಟಲ್ಗೆ ಹೋಗೋಣ? ಅದೆಲ್ಲ ಮಾಮೂಲಿ ಬಿಡ್ರಿ, ಏನಾಗಲ್ಲ ಅಳಿ ಅಂದರೆ. ಹಾಗಲ್ಲ ಅತ್ತೆ, ತುಂಬ ನೋವಿದ್ರೆ ಸ್ವಲ್ಪ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ರೆ ಒಳ್ಳೇದು ಅಂತ. ಏನು ಹಂಗೆಲ್ಲ ಏನಿಲ್ಲ, ಏನು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನೋಡಿ ಕಾಲು ಸ್ವಲ್ಪ ಊತ ಇದೆ ಅಷ್ಟೇ. ಅದಿರಲಿ, ನೀವೇನ್ರಿ ಬೆಳಗ್ಗೆ ಹೋದವ್ರು ಇವಾಗ ಬಂದಿದ್ದೀರಾ? ಎಲ್ಲೋಗಿದ್ರಿ? ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಶೋಭಾ, ಸ್ಟೇಷನ್ ಹತ್ರ ಹೋಗಬೇಕಾಗಿತ್ತು, ಹೋಗಿದ್ದೆ. ಹಾಗೆ ಸ್ವಲ್ಪ ಬೇಬಿಗೆ ಏನೇನು ಬೇಕು ಎಲ್ಲ ಪ್ರಾಡಕ್ಟ್ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಹೌದಾ ರೀ? ಏನು ತೊಗೊಂಬಂದ್ರಿ? ಮೊದಲು ಇದೆಲ್ಲ ಆಗಲಿ ಇರೋ, ಆಮೇಲೆ ನೋಡುವಂತೆ. ಸ್ಟೇಷನ್ಗೆ ಹೋಗಿದ್ರಲ್ಲ, ಏನಾಯಿತು? ಇನ್ನೇನಿಲ್ಲ ಶೋಭಾ, ಮಾತಾಡಿದ್ದೀನಿ, ಕೇಸ್ ವಾಪಸ್ ತೊಗೊತಾ ಇದ್ದೀನಿ ಅಷ್ಟೇ. ಇನ್ನೇನಿಲ್ಲ, ಅಪ್ಪಂಗೊಂದು ಮಾತು ಹೇಳಬೇಕು, ಮಾತಾಡ್ಬೇಕು ಅವ್ರ ಹತ್ರ. ಒಳ್ಳೆ ಕೆಲಸ ಮಾಡಿದ್ರಿ ಹೇಳ್ರಿ ಹೇಳಿ ಅಂದರೆ. ಮಾತಾಡಿಬಿಟ್ಟು ಕರ್ಕೊಬರ್ರಿ ಮನೆಗೆ. ಅಪ್ಪಾಜಿ ಹೇಳೋದ್ರು ಶೋಭಾ? ಮನೇಲೇ ಇದ್ದಾರೆ ರೀ. ಸರಿ, ನೀನು ತಿಂಡಿ ತಿಂದ? ಮತ್ತೆ ನೀವು ಟಿಫನ್ ಮಾಡಿದ್ರಾ? ಇನ್ನೂ ಇಲ್ಲ ಅಳಿ ಅಂದರೆ, ನಿಮಗೆ ಕಾಯ್ತಾ ಇದ್ವಿ. ಇನ್ನೂ ಹೊತ್ತಾಗ್ಲಿ ಹೇಳಿ, ನಾವು ತಿನ್ನೋದೇನು ಅರ್ಜೆಂಟ್ ಏನಿಲ್ಲ. ಶೋಭಾ ನೀನು ತಿಂದಿಲ್ವಾ? ನಾನು ತಿಂದೆ ರೀ. ಸರಿ, ರೂಮಲ್ಲಿ ಇರ್ತೀನಿ ಬಾ. ಸರಿ ರೀ, ಆಯಿತು. ಜೈ, ಹೋಗಿದ್ದ ಕೆಲಸ ಏನಾಯಿತು? ನಾನೆಲ್ಲ ಮಾತಾಡಿದ್ದೀನಪ್ಪ, ಅದೇ ಕಂಪ್ಲೇಂಟ್ ವಾಪಸ್ ತೊಗೊತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಅಮ್ಮನ ಹತ್ರ ಮಾತಾಡಿದೆ ಇವತ್ತೂ ಏನು ಮಾತಾಡಲಿಲ್ಲ ಅವರು. ಈಗ ಹೇಮನ್ನ ಬಿಡಿಸಿದ ಮೇಲೂ ಅವ್ರ ಹೊತ್ತಿಗೇನು ಬಿಡಿಸ್ಬೇಕಾಗುತ್ತಲ್ಲ. ಹ್ಞೂ ಅಪ್ಪ, ಕಂಪ್ಲೇಂಟ್ ವಾಪಸ್ ತೊಗೊಂಡ್ಮೇಲೆ ಇಬ್ಬರೂ ಬಿಡುಗಡೆ ಮಾಡ್ತಾರೆ. ಇನ್ನೂ ಒಂದು 6 ತಿಂಗಳು ಅಲ್ಲೇ ಕೊಳೆಯಂಗೆ ಮಾಡಬೇಕಾಗಿತ್ತು ಅವ್ರ ಹೊತ್ತಿಗೇನ, ಅವಾಗ ಬುದ್ಧಿ ಬರೋದು ಅವಳಿಗೆ. ಹೋಗ್ಲಿ ಬಿಡಪ್ಪ, ಸದ್ಯ ಅವ್ರ ಮನೆಗೆ ಅವ್ರು ಹೋದರೆ ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ತಂಟೆಗೆ ಬರಬಾರ್ದು ಅಷ್ಟೇ. ಸರಿ, ಯಾವಾಗಂತೆ? ನಾಳೆ ಕೋರ್ಟಲ್ಲಿ ಹೋಗಿ ಒಂದು ಸೈನ್ ಹಾಕ್ಬಿಟ್ಟು ಬಂದರೆ ಮುಗೀತು. ನಾಳೆನೇ ಬಿಡ್ತಾರಂತ? ಹ್ಞೂ ಅಪ್ಪ, ನಾಳೆನೇ ಬರ್ತಾರೆ. ಸರಿ, ನಾನು ಐಶು ಹುಡ್ಗಂಗೆ ಬರೋಕ್ಕೆ ಹೇಳಿದ್ದೆ, ಮಾತಾಡಬೇಕಾಗಿತ್ತು. ಸೊ ನೋಡಪ್ಪ, ಬಂದೇನಾ ಹುಡುಗ? ಏನು ಮಾತಾಡ್ತೀರಪ್ಪ? ಏನು ಜೈ ಹೀಗೆ ಮಾತಾಡ್ತೀಯಾ? ಹುಡುಗನ ಹತ್ರ ನಾನು ಮಾತಾಡೋದು ಬೇಡವಾ? ಮಾತಾಡೋದು ಬೇಡ ಅಂತ ಹೇಳ್ತಿಲ್ಲ, ಮಾತಾಡಿ. ಆದರೆ ಏನು ರೂಲ್ಸ್ ರೆಗ್ಯುಲೇಷನ್ ಹೇಳೋಕೆ ಹೋಗಬೇಡಿ. ಯಾಕೆ? ನಾವು ಎಷ್ಟು ಹೇಳಿ ಏನೇ ಮಾಡಿದ್ರು ಇಷ್ಟಪಟ್ಟಿರೋನ ಹೆಂಗೆ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ. ಸುಮ್ಮನೆ ನಾವು ಹೇಳೋದು ಎಲ್ಲ ಚೆನ್ನಾಗಿರಲ್ಲ, ಆಯಿತಾ? ಸುಮ್ಮನೆ ಆಯಿತು ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅಷ್ಟೇ. ಬೇರೆ ಇನ್ನೇನು ಅವ್ರ ಅಪ್ಪಾಜಿ ಹತ್ರ ಮಾತಾಡೋಕೆ ಹೋಗ್ಬೇಡಿ. ಸುಮ್ಮನೆ ಅವ್ರ ಮನಸ್ಸಿಗೆಲ್ಲ ಅರ್ಟ್ ಮಾಡೋದು ಬೇಡ. ಏನೋ ಒಂದು ಬೆಲೆ ಗೌರವದಿಂದ ಮಾತಾಡಿ, ಒಂದು ಬೆಲೆ ಗೌರವನ ತಗೊಳ್ಳಿ ಅಷ್ಟೇ. ಆಯ್ತಾಯಿತು, ಅಷ್ಟೇ ಆದರೂ ಮಾತಾಡಬೇಕಲ್ಲ ನಾವು. ನೋಡು ಜೈ, ನಾನು ಖಂಡಿತವಾಗಿ ಹೇಳಿದ್ದೆ, ಈ ಮದುವೆಗೆ ನಾನು ಒಪ್ಪೋದೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಆದ್ರೂ ನಿಮ್ಮೆಲ್ಲರ ಮಾತಿಗೂ ಬೆಲೆ ಕೊಟ್ಟು, ಮೊದಲು ನನಗೆ ನನ್ನ ಕುಟುಂಬನೇ ಮುಖ್ಯ, ಆಯಿತಾ? ನಿಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನನಗೆ ನೀನೆಷ್ಟು ಮುಖ್ಯನೋ ಐಶುನೂ ಅಷ್ಟೇ ಮುಖ್ಯ. ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ, ಮದುವೆ ಆದಮೇಲಾಗಲಿ ಮದುವೆ ಮುಂಚೆ ಆಗಲಿ, ಅವಳಿಗೇನಾದರೂ ಅವಳ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ನಾನು ಮನುಷ್ಯನಾಗಿರಲ್ಲ ಆಮೇಲೆ, ಆಯಿತಾ? ಆಮೇಲೆ ಮಾತಾಡ್ತೀನಿ, ಈಗ ಮಾತಾಡಲ್ಲ ನಾನು. ಈ ಒಂದು ವಿಚಾರದಲ್ಲಿ ನನ್ನ ನಿರ್ಧಾರನೇ ಒಂದು ಕೊನೆ ನಿರ್ಧಾರ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನನ್ನು ನಾನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಸರಿನಾ? ನಿನ್ನ ಮಾತಿಗೂ ಬೆಲೆ ಕೊಟ್ಟು ನಾನು ಒಪ್ಕೊಂಡಿದ್ದೀನಿ ಮದುವೆಗೆ. ನೋಡೋಣ ಅದು ಹೆಂಗೆ ಜೀವನ ಮಾಡ್ತಾಳೆ, ಚೆನ್ನಾಗಿರಲಿ, ಬೇಡ ಅಂತ ಅನ್ನಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸುಮ್ಮನಿರೋ ಮನುಷ್ಯ ಅಲ್ಲ. ಈ ವಿಷಯನೇ ಆ ಹುಡುಗಂಗೆ ಹೇಳ್ಬೇಕು ಅಂತ ನಾನು ಕರೆಸ್ತಾ ಇರೋದು. ಪ್ಲೀಸ್ ಅಪ್ಪ, ಆ ಥರ ಹುಡುಗ ಅಲ್ಲ ಅವನು. ನೀವು ಅದೆಲ್ಲ ಏನು ಮಾತಾಡೋಕೆ ಹೋಗಬೇಡಿ. ನೀವು ಏನಕ್ಕೆಲ್ಲ ಮೊದಲೇ ಆ ಥರ ಯೋಚನೆ ಮಾಡ್ತೀರ ನೀವು? ಐಶು ಯಾವತ್ತಿದ್ರೂ ಅವನ ಜೊತೆ ಚೆನ್ನಾಗೇ ಇರ್ತಾಳೆ. ಅವ್ರಿಷ್ಟ, ಅವ್ರ ಜೀವನ ಹೇಗಾದರೂ ಇರಲಿ ಬಿಡಿ. ಮದುವೆ ಮಾಡಿಕೊಟ್ಮೇಲೆ ಮುಗೀತು. ಕಷ್ಟ ಯಾರಿಗಿರಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆಯಿತು ಅಂತಂದರೆ ಏನರ್ಥ?
ಬಾ ಮಧು. ನಮಸ್ಕಾರ ಅಂಕಲ್. ಕುತ್ಕೊ ಮಧು. ಇರಲಿ ಜೈ, ಪರವಾಗಿಲ್ಲ ಪರವಾಗಿಲ್ಲ, ಕುತ್ಕೊಳ್ಳಿ. ಥ್ಯಾಂಕ್ಸ್ ಅಂಕಲ್. ಮಧು, ಕಾಫಿ ಟೀ ಏನಾದರೂ? ಸಾರಿ ಜೈ, ಆಲ್ರೆಡಿ ಟಿಫನ್ ಆಗಿದೆ, ಬೇಡ. ಮಧು, ಅದು ಅಪ್ಪಾಜಿ ಏನೋ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಕರೆಸಿದ್ದಾರೆ. ಹಾಂ ಗೊತ್ತಾಯ್ತು ಜೈ, ಇನ್ನೇನಿಲ್ಲ, ನಿಮ್ಮನ್ನು ನೋಡಿರಲ್ವಲ್ಲ ಸರಿಯಾಗಿ, ಅದಕ್ಕಾಗಿ ಒಂದ್ಸರಿ ನೋಡಬೇಕು ಅಂತ ಕರೆಸಿದೆ ಅಷ್ಟೇ. ಅಂದಾಗೆ ಡಾಕ್ಟ್ರ್ ಕೆಲಸ ಮಾಡ್ತಾಯಿದ್ದೀರಾ ಅಂತ ಗೊತ್ತಾಯಿತು. ಒಬ್ಬಳೇ ಮಗಳು, ತುಂಬ ಮುದ್ದಾಗಿ ಸಾಕಿದ್ದೀನಿ. ಹೊರಗಡೆ ಎಲ್ಲೋ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಈ ವಿಷಯ ಗೊತ್ತಾಗಿ ತಡ್ಕೊಳಕ್ಕಾಗಲಿಲ್ಲ ನನಗೆ ಈ ವಿಷಯನ. ಆದರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಮಕ್ಕಳು ಖುಷಿ ಮುಂದೆ ಬೇರೆ ಇನ್ನೇನಿಲ್ಲ ಅಂಥೇಳಿ ಒಪ್ಕೊಂಡಿದ್ದಾಯಿತು. ನಮ್ಮ ಹುಡುಗಿ ಹೆಂಗೆ ಪರಿಚಯ ಆದ್ಲೋ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಮುಂದೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಗಳನ್ನ, ಅಷ್ಟೇ ನಾನು ಹೇಳೋದು ನಿಮಗೆ. ನಮ್ಮ ಮನೆ ಪರಿಸ್ಥಿತಿ ಏನು ಎತ್ತ ಅನ್ನೋದು ನಿಮ್ಮ ತಂದೆ ಈಗಾಗಲೇ ಹೇಳಿರಬೇಕು ನಿಮಗೆ. ಎಲ್ಲ ಗೊತ್ತಿದೆ ಅಂತ ಅಂದ್ಕೊತೀನಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಅಂಕಲ್. ಯಾರಿಗೇ ಆದರೂ ಈ ವಿಷಯ ಗೊತ್ತಾದಾಗ ಸಡನ್ನಾಗಿ ಇದೇ ಥರನೇ ರಿಯಾಕ್ಟ್ ಮಾಡ್ತಾರೆ. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಷ್ಟೇ. ಆದರೆ ನಮ್ಮಿಬ್ಬರು ಪ್ರೀತಿ ಮೇಲೆ ಅನುಮಾನ ಪಡಬೇಡಿ. ಐಶುನ ನಾನು ತುಂಬ ಮನಸಾರೆ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಮಾಡ್ಕೊತಾ ಇದ್ದೀನಿ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅಂಥದ್ರಲ್ಲಿ ಜೀವನದಲ್ಲಿ ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಲ್ವಾ? ನಿಮ್ಮ ತಂದೆ ತಾಯಿ ಹತ್ರನೂ ನಾನೇನು ಹೆಚ್ಚಾಗಿ ಮಾತಾಡೋಕೆ ಹೋಗಿಲ್ಲ. ಎಲ್ಲ ಅವರೇ ತೀರ್ಮಾನ ತೊಗೊಂಡು ಎಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಮುಂದೆ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗಿ. ಸದ್ಯಕ್ಕೆ ಎಂಗೇಜ್ಮೆಂಟ್ ಡೇಟೆಲ್ಲ ಏನು ಹೇಳೋಕ್ಕಾಗಲ್ಲ. ಇನ್ನು 4-5 ದಿನ ಇದೆ, ನಮ್ಮ ಸೊಸೆ ಮುಂಗೆ ಡೇಟ್ ಕೊಟ್ಟವ್ರೆ. ಎಲ್ಲ ನಿಮಗೆ ಗೊತ್ತಲ್ವಾ. ಅದಕ್ಕಾಗಿ ಎಲ್ಲ ಆಗಲಿ, ಇನ್ನೊಂದು 3 ತಿಂಗಳು ಕಳೀಲಿ. ಎಲ್ಲ ಸೂತ್ಕೈತೆ ಎಲ್ಲ ಕಳ್ಕೊಂಡು ನಾವು ಮಗುದು ಸ್ವಲ್ಪ ನಾಮಕರಣ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಶ್ಚಿತಾರ್ಥಕ್ಕೆ ಏರ್ಪಾಟ್ ಮಾಡ್ಕೊಳ್ಳೋಣ. ಏನು ಅರ್ಜೆಂಟ್ ಏನಿಲ್ವಲ್ಲ. ನೀವು ಒಪ್ಕೊಂಡ್ಮೇಲೆ ಅರ್ಜೆಂಟ್ ಏನಿಲ್ಲ ಅಂಕಲ್. ನೀವು ಯಾವಾಗ ಮದುವೆ ಮಾಡ್ಕೊಡ್ತೀರೋ ಆವಾಗಲೇ ಮದುವೆ ಮಾಡ್ಕೊತೀವಿ. ಮದುವೆಗೆ ನೀವು ಒಪ್ಪಿಗೆ ಕೊಟ್ಟರೆ ಸಾಕು. ಆಯ್ತಾಯ್ತು, ಒಳಗೆ ಹೋಗೋಣ ಬಾ ಮಧು. ಅದು ಜೈ ಏನೋ ಹೇಳಬೇಕಾಗಿತ್ತು. ಸರಿ ನಡಿ ಮಾತಾಡೋಣ. ಹಾಗೆ ಅಪ್ಪಾಜಿ ಬೆಳಗ್ಗೆ ಐಶು ಏನೋ ತೊಗೊಬೇಕು ನಾನು ಅಂತ ಹೇಳ್ತಿದ್ದು, ಮಧು ಜೊತೆನೇ ಕಳಿಸ್ಕೊಡ್ತೀನಿ. ಈಗ ತಾನೇ ಹೊರಗಡೆಯಿಂದ ಬಂದಿದ್ದೀನಿ, ನನಗೆ ತುಂಬ ಟಯರ್ಡ್ ಆಗಿದೆ, ಹೋಗೋಕ್ಕಾಗಲ್ಲ. ಮಧು ಜೊತೆ ಕಳಿಸ್ಕೊಡ್ತೀನಿ. ಜೈ, ಟೆನ್ಷನ್ ಮಾಡ್ಕೊಬೇಡಿ ಅಪ್ಪಾಜಿ, ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬರ್ತಾನೆ. ಸರಿ, ಥ್ಯಾಂಕ್ಸ್ ಅಂಕಲ್. ಬಾ ಮಧು. ಛೇ, ಇವನಿಗಿಂತ ನನ್ನ ಫ್ರೆಂಡ್ ಮಗನೇ ಎಷ್ಟೋ ಚೆನ್ನಾಗಿದ್ದ. ಏನು ಮಾಡೋದು, ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಯಾರ ಮನಸ್ಸನ್ನು ನಾನು ಬದಲಾಯಿಸೋಕ್ಕಾಗಲ್ಲ. ಜೈ ಮಾತು ಕೇಳ್ಕೊಂಡೋದ್ರೆ ನನ್ನ ಮಗಳು ಜೀವನನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ದಂಗಾಗುತ್ತೆ. ಈಗ ನಾನು ಏನಾದರೂ ಉಲ್ಟಾ ಮಾತಾಡಿದ್ರೆ ನನ್ನ ಮಗನೇ ಮನೆಯಿಂದ ಆಚೆ ಹೋಗ್ತಾನೆ. ಅದು ನನಗಿಷ್ಟ ಇಲ್ಲ. ಹೇಗಾದರೂ ಮಾಡಿ ಇವರಿಬ್ಬರನ್ನು ದೂರ ಮಾಡಬೇಕು. ಎಲ್ಲ ಒಪ್ಕೊಂಡಿರೋ ಥರ ಸುಮ್ಮನೆ ಇದ್ದು ಎಲ್ಲರ ಹತ್ರ ಚೆನ್ನಾಗಿದ್ದು ಈ ಕೆಲಸ ಗೆಲ್ಲಬೇಕು. ಇಲ್ಲ ಅಂತಂದರೆ ಯಾರು ನನ್ನ ಮಾತು ಕೇಳಲ್ಲ. ಇವನಿಗಿಂತ ನನ್ನ ಫ್ರೆಂಡ್ ಮಗನೇ ದೊಡ್ಡ ಕೆಲಸದಲ್ಲಿದ್ದಾನೆ, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ. ಅದು ಅಲ್ಲದೆ ನನ್ನ ಬಾಲ್ಯ ಸ್ನೇಹಿತ, ಸ್ವಂತ ನನ್ನ ಕ್ಲೋಸ್ ಫ್ರೆಂಡು. ಐಶು ಯಾವತ್ತಿದ್ರು ನನ್ನ ಫ್ರೆಂಡ್ ಮನೆ ಸೊಸೆ ಆಗಬೇಕು. ಏನು ಮಾಡಲಿ ಇವಾಗ? ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡ್ಬೇಕು ನಾನು. ಆದರೆ ಈ ಕೆಲಸ ನಾನೇ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು. ಇಷ್ಟು ಬೇಗ ಮಾಡ್ಕೊಂಬಿಟ್ಲಾ ಶೋಭಾ? ಹಾಂ ರೀ. ಆರಾಮಾಗಿದೆಯಾ ತಾನೇ? ಹ್ಞೂ ರೀ, ಆರಾಮಾಗಿದ್ದೀನಿ. ಸ್ವಲ್ಪ ನಿಧಾನವಾಗಿ ವಾಕಿಂಗ್ ಎಲ್ಲ ಮಾಡಬೇಕು ಶೋಭಾ. ಸುಮ್ಮನೆ ಊಟ ಮಾಡೋದು ಮಲ್ಕೊಳ್ಳೋದು ಮಾಡಿದ್ರೆ ಕಾಲು ನೋವು ಬರದೆ ಇನ್ನೇನಾಗುತ್ತೆ. ಆಗಾಗ ಸ್ವಲ್ಪ ವಾಕಿಂಗ್ ಮಾಡಬೇಕು, ಒಂದು ಸ್ವಲ್ಪ ದೂರ 10 ನಿಮಿಷ. ಹೋಗ್ರಿ, ಇಷ್ಟೊತ್ತು ವಾಕಿಂಗ್ ಮಾಡಿಬಿಟ್ಟೆ ಬಂದಿದ್ದು ನಾನು. ಹೌದಾ? ನೋಡಲೇ ಇಲ್ಲ ನಾನು. ಯಾವಾಗಲೂ ನಿಮ್ಮ ಕಣ್ಣೆದ್ರಿಗೆ ಓಡಾಡೋಕ್ಕಾಗುತ್ತಾ? ನೀವೇನು ಮನೇಲಿ ಇರ್ತೀರಾ? ಒಂದು ನಿಮಿಷ ಇರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತೀರಾ. ಕೆಲಸ ಇರುತ್ತೆಮ್ಮ. ಮಧು ಬಂದಿದ್ರಾ? ಬಂದು ಐಶನ್ ಕರ್ಕೊಂಡು ಹೋಗಿದ್ದಾನೆ. ಹೌದಾ? ಮಾವ ಮಾತಾಡಿದ್ರಾ? ಹಾಂ ಶೋಭಾ, ಅಪ್ಪಾಜಿದೇನಿಲ್ಲ ಬಿಡು, ಒಪ್ಕೊಂಡಿದ್ದಾರೆ. ಸದ್ಯ ಹೇಗೂ ಒಳ್ಳೇದಾಯ್ತಲ್ಲ ಬಿಡಿ. ಅಂದಾಗೆ ನೋಡು, ಇದು ಬೇಬಿ ಕಿಟ್ ಚೆನ್ನಾಗಿದೆಯಾ ಅಂತ. ಹ್ಞೂ ರೀ, ಚೆನ್ನಾಗಿದೆ. ಇದಿಷ್ಟೇ ಅಲ್ಲ, ಇನ್ನೂ ತುಂಬ ತೊಗೊಂಬಂದಿದ್ದೀನಿ, ವಾರ್ಡ್ರೋಬಲ್ ಇದೆ. ಯಾಕ್ರಿ ಇಷ್ಟೊಂದೆಲ್ಲ ತರೋಕೆ ಹೋದ್ರಿ? ಏನು ಶೋಭಾ ನೀನು? ಅಲ್ಲ ಮಕ್ಳಿಗೆ ಬಟ್ಟೆ ಬೇಡವಾ? ಅಲ್ಲ ಹಾಸ್ಪಿಟಲ್ನಲ್ಲಿ ಇರಬೇಕಾದ್ರೆ ಎಷ್ಟು ಜೊತೆ ಬಟ್ಟೆ ಬೇಕಾಗುತ್ತೆ? ನೀನೇ ಈಗ ಹೇಳ್ತೀಯಲ್ಲ. ಮನೆಗೆ ಬಂದಮೇಲೆ ಇನ್ನೂ ತರ್ಬೋದಲ್ವಾ? ಅಲ್ಲಿವರೆಗೂ ಮಕ್ಕಳು ಬರಿ ಮೈಯಲ್ಲಿ ಇರೋಕ್ಕಾಗುತ್ತಾ? ಸರಿ ಬಿಡ್ರಿ, ಹೋಗಲಿ. ಚೆನ್ನಾಗಿದೆಯಾ? ಎಷ್ಟಿರುತ್ತೆ ಇದರಲ್ಲಿ? 3 ಸೆಟ್ ಕೊಟ್ಟಿದ್ದಾರೆ. ಇದೇ ಥರದ್ದು ಎಲ್ಲ ಸೆಟ್ ತೊಗೊಂಬಂದಿದ್ದೀನಿ. ಗೊತ್ತಿಲ್ಲ, ಹೆಣ್ಮಗು ಆದ್ರೂ ಪರವಾಗಿಲ್ಲ, ಗಂಡು ಮಗು ಆದ್ರೂ ಪರವಾಗಿಲ್ಲ, ಇಬ್ರಿಗೂ ಸೂಟ್ ಆಗುತ್ತೆ. ವಾರ್ಡ್ರೋಬಲ್ ಇನ್ನೂ ಇದೆ ತರಲ್ಲ? ಬೇಡ ಬಿಡ್ರಿ, ಆಮೇಲೆ ನೋಡ್ತೀನಿ. ಸುಮ್ಮನೆ ಯಾಕೆ ಓಡಾಡ್ತೀರಾ? ಕುತ್ಕೊಳ್ಳಿ ಆರಾಮಾಗಿ. ಕಾಲೊತ್ಲಾ? ಬೇಡ ರೀ, ಉಪ್ಪು ನೀರಲ್ಲಿ ಕಾಲಿಟ್ಟಿದ್ದೆ ಅಲ್ವಾ, ಊತ ಎಲ್ಲ ಕಡಿಮೆ ಆಗಿ ಸ್ವಲ್ಪ ನೋವು ಕಡಿಮೆ ಆಗಿದೆ. ಪರವಾಗಿಲ್ಲ ಬಿಡು ಶೋಭಾ, ಯಾಕೆ ಬೇಜಾರಲ್ಲಿದೆಯಾ? ಏನಿಲ್ಲ ರೀ, ಪಾಪು ಆದಮೇಲೆ ಊರಿಗೆ ಹೋಗ್ಬೇಕಲ್ವಾ, ಅದೇ ಒಂದು ಚಿಂತೆ. ಊರಿಗೆ ಹೋದರೆ ಆರಾಮಾಗಿರ್ಬೋದಲ್ವಾ? ಯಪ್ಪ, ನೀವು ಇಲ್ಲಿರ್ತೀರಾ, ನಾನು ಅಲ್ಲಿರಬೇಕು. ಇಲ್ಲಿರ್ತೀರಾ ಅಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ತಲೆ ಕೆಡಿಸ್ಕೋಬೇಡ, ಅವಾಗ ಬರ್ತೀನಿ. ನಿನ್ನೂ ನೋಡೋಕಲ್ದಿದ್ರು ನನ್ನ ಮಕ್ಕಳನ್ನ ನೋಡೋಕ್ಕಾದ್ರೂ ನಾನು ಬಂದೇ ಬರ್ತೀನಿ. ನೀವೀಗ ಹೇಳ್ತೀರಂತ ನನಗೆ ಗೊತ್ತು ಬಿಡಿ.
ಸುಮ್ಮನೆ ಹೇಳ್ದೆ ಯಾಕೆ ಹಂಗೆ ಬೇಜಾರು ಮಾಡ್ಕೊತೀಯಾ? ನಾನೆಲ್ರಿ ಬೇಜಾರು ಮಾಡ್ಕೊಂಡೆ, ಮಕ್ಕಳು ನೋಡೋಕ್ಕಾದ್ರೂ ಬರ್ತೀನಿ ಅಂದ್ರಲ್ವಾ, ಅದೇ ಖುಷಿ ಆಯಿತು. ಹೇ ಲೂಸ್ ಥರ ಮಾತಾಡಬೇಡ. ನಾನು ಇಲ್ಲೇ ಇದ್ರೂ ಕೂಡ ನೀನೊಂದು ಖುಷಿಯಾಗೆ ನೋಡ್ಕೊತೀನಿ, ಸರಿನಾ? ಏನು ಯೋಚನೆ ಮಾಡಬೇಡ. ಸರಿ ರೀ. ಸರಿ, ಹಾಸ್ಪಿಟಲ್ಗೆ ನೀನೇ ತಗೊಂಡೋಗ್ಬೇಕು? ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಆಮೇಲೆ ಸುಮ್ಮನೆ ಹೋಗೋ ದಿನ ಪ್ರಾಬ್ಲಮ್ ಆಗೋದು ಬೇಡ, ಅದಕ್ಕೆ ಬೇರೆ ಏನಾದರೂ ಇದ್ದರೆ ಹೇಳಿ, ಎಲ್ಲ ಕೆಲಸ ಮಾಡ್ತೀನಿ ನಾನು. ಏನು ಮಾಡಬೇಡಿ, ಅಮ್ಮ ಬಂದಿದ್ದಾರೆ, ನೋಡ್ಕೊತಾರೆ. ಹೇಗೋ ಸದ್ಯ ಊರಿಂದ ಅತ್ತೆ ಬಂದ್ರಲ್ಲ, ಅದೇ ಖುಷಿ ನನಗೆ. ಈಗ ಒಂದು ಸ್ವಲ್ಪ ಧೈರ್ಯ, ಅಜ್ಜಿ ಒಬ್ಬರೇ ಇರೋರಲ್ವಾ, ಅದಕ್ಕೆ. ಅಮ್ಮ ಬರದೇ ಇರ್ತಾರ ರೀ, ಅಕ್ಕನೂ ಬರ್ತಿದ್ಲಂತೆ, ಅಮ್ಮನೇ ಬೇಡ ಅಲ್ಲೇ ಬರೀವಂತೆ ಅಂತ ಹೇಳಿದ್ರು. ಹೋಗ್ಲಿ ಬಿಡು. ಆಮೇಲೆ ಸ್ಟೇಷನಿಂದ ನಾಳೆನೇ ಅಮ್ಮ ಬರ್ತಿದ್ದಾರೆ. ಹೌದಾ ರೀ? ನೀನೇನು ಭಯ ಪಡಬೇಡ, ಸರಿನಾ? ಭಯ ಯಾಕ್ರಿ? ಮುಂಚೆ ಥರ ಏನೇ ಆದರೂ ನನ್ನ ಹತ್ರ ಏನು ಮುಚ್ಚಿಡ್ಕೊಡ್ದು, ಅರ್ಥ ಆಯ್ತಾ? ಇನ್ನು ಮುಂದೆ ಹಂಗೆ ಆಗಲ್ಲ ಬಿಡಿ, ಯಾಕಂದರೆ ಜೊತೆಲಿ ನನ್ನ ಮಕ್ಳಿರ್ತಾರೆ, ಮುಖದ ಮೇಲೆ 4 ಬಾರಿಸ್ತಾರೆ ನಿನಗೆ. ನೀವೇನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಬೇಕಿದ್ರೆ ನೀನು ಒಬ್ಬಳೇ ಹೋಗು, ನನ್ನ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಿದ್ದೀರಾ ತಾನೇ? ಬೇಡ ಶುಭ, ಕೋಪ ಬರೆಸ್ತಾ ಇದೆಯಾ? ಅಂದರೆ ಹೋಗೋಕೆ ರೆಡಿ ಆಗಿದೆಯಾ ಅಲ್ವಾ? ನಾನು ಹೋಗೋದೇನು ನೀವೇ ಕಳಿಸ್ಕೊಡ್ತಾ ಇದ್ದೀರಲ್ಲ. ನಾನು ಹೇಳಿದ್ದು ನಿಮ್ಮ ಊರಿಗಲ್ಲ. ಅಮ್ಮ ಬಂದ ಜಗಳ ಮಾಡಿಕೊಂಡು ಮನೆಯಿಂದ ಆಚೆ ಹೋಗ್ಬೇಡ ಅಂತ ಹೇಳ್ತಿರೋದು. ಹಂಗೆಲ್ಲ ಏನಾಗಲ್ಲ ಬಿಡ್ರಿ. ಮೊದಲು ನೀನು ಇದನ್ನೇ ಎಲ್ಲ ಹೇಳ್ತಾ ಇದ್ದಿದ್ದು, ಆಮೇಲೆ ನೋಡು ಹೇಗಾಯಿತು ಅಂತ. ಈಗೆಲ್ಲ ವಿಷಯ ನಿಮ್ಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇರೋದು. ಅಮ್ಮ ಬಂದಮೇಲೆ ಅಮ್ಮನ ಹತ್ರನೂ ಓಪನ್ ಆಗಿ ಮಾತಾಡ್ತೀನಿ. ಒಂದು ವೇಳೆ ನಾವಿಲ್ಲಿ ಇರೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬೇರೆ ಮನೆ ಮಾಡ್ತೀನಿ. ಅಯ್ಯೋ ರೀ, ಆ ಥರ ಎಲ್ಲ ನಿರ್ಧಾರ ತಗೋಬೇಡಿ. ಹೇಳಿತ್ತು, ಪರಿಸ್ಥಿತಿ ಮಿತಿ ಮೀರಿದಾಗ ಬೇರೆ ಆಪ್ಷನ್ ಇಲ್ಲ ನನಗೆ. ಸರಿ ರೀ. ಸರಿ, ಆರಾಮಾಗಿ ರೆಸ್ಟ್ ಮಾಡು. ಜಾಸ್ತಿ ಹೊತ್ತು ಮಲ್ಕೊಬೇಡ, ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ವಲ್ಪ ಹೊತ್ತು ಓಡಾಡು. ಹ್ಞೂ ರೀ. ಒಬ್ಬೊಬ್ಬಳೆ ಮೆಟ್ಲು ಹತ್ತೋದು ಇಳಿಯೋದೆಲ್ಲ ಮಾಡೋಕೆ ಹೋಗ್ಬೇಡ ಇವಾಗ. ಇಲ್ಲ ರೀ, ಏನಾದರೂ ಬೇಕಂದರೆ ತಂದು ಕೊಡ್ತಾರೆ. ಸರಿ, ನಾನು ಸ್ವಲ್ಪ ಟಿಫನ್ ತಿನ್ಬಿಟ್ಟು ಡ್ಯೂಟಿಗೆ ಹೋಗಿ ಬರ್ತೀನಿ. ಬಾಯ್. ಸರಿ ರೀ, ಹುಷಾರು. ಸರಿಮ್ಮ. ಗಾಡಿ ಹಿಡಿತಿದ್ದಂಗಿದ್ದಾರೆ ನೋಡಿ. ಏನೋ ಪ್ರಾಬ್ಲಮ್ ಆಗಿದೆ ಇಶ್ಯೂ. ಏನು ಮಾಡೋದೀಗ? ನಮ್ಗೇನು ಮಾಡ್ತಾರೆ, ಅಪ್ಪಾಜಿನೂ ಅಲ್ಲೇ ಇರಬೇಕು, ನೋಡೋಣ ಬಾ. ಮಧು, ಎಲ್ಲಿ ಹೊರಟ್ರಿ? ಎಲ್ಲೂ ಇಲ್ಲ ಅಪ್ಪಾಜಿ, ಸ್ವಲ್ಪ ಸಿಟಿಗೆ ಹೋಗ್ಬೇಕಾಗಿತ್ತು, ಹೊರಟಿದ್ವಿ. ಇವತ್ತೇನು ಬೇಡ ಮಧು, ನಾಳೆ ಹೋದ್ರಾಗುತ್ತಲ್ವಾ? ಯಾಕಪ್ಪಾಜಿ, ಏನಾಯಿತು? ಏನಿಲ್ಲ, ಇವತ್ತೊಂದು ಸೀರಿಯಸ್ ಕೇಸು ಚೆಕಿಂಗ್ ಇದೆ, ಸೊ ಹಂಗಾಗಿ ಎಲ್ಲ ಕಡೆನೂ ಪೊಲೀಸ್ನವರಿದ್ದಾರೆ. ಇರಲಿ ಬಿಡಿ, ನಮಗೇನು ತೊಂದರೆ ಇಲ್ವಲ್ಲ. ಹಾಗಲ್ಲ ಮಧು, ಮಿಸ್ ಆಗಿರೋನು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಸೊ ಅದಕ್ಕೆ ನೀವು ವಾಪಸ್ ಹೋಗೋದು ಒಳ್ಳೇದು ಅನಿಸುತ್ತೆ. ಹಾಗೆಲ್ಲ ಏನಾಗಲ್ಲ ಡ್ಯಾಡಿ, ಭಯ ಪಡಬೇಡಿ. ಸುಮ್ಮನೆ ಹೇಳ್ದಷ್ಟು ಕೇಳು ಮಧು, ಶಾಪಿಂಗ್ ನಾಳೆ ಮಾಡಿದ್ರೂ ಆಗುತ್ತೆ. ಐಶು ಮನೇಲಿ ಹೇಳಿ ಬಂದಿದ್ಯಮ್ಮ? ಹಾಂ ಅಂಕಲ್, ಹೇಳ್ಬಿಟ್ಟೆ ಬಂದಿರೋದು. ಸರಿ ಬಿಡಿ ಡ್ಯಾಡಿ, ನಾವು ರಿಟರ್ನ್ ವಾಪಸ್ ಹೋಗ್ತೀವಿ. ಅಂದಾಗೆ ಮಧು, ಇವತ್ತು ಮನೆಗೆ ಹೋಗ್ಬಿಡಪ್ಪ. ಅಮ್ಮ ಬೇರೆ ಒಬ್ಬಳೇ ಇರ್ತಾಳೆ. ಅದು ಅಲ್ಲದೆ ಇವತ್ತು ನೈಟ್ ಡ್ಯೂಟಿ ಬೇರೆ ಇದೆ ನನಗೆ. ನಾಳೆ ಮಧ್ಯಾಹ್ನ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಸೊ ಐಶುನ ಸೇಫಾಗಿ ಮನೆಗೆ ಬಿಟ್ಬಿಟ್ಟು ನೀನು ಮನೆಗೆ ಹೋಗು, ಸರಿನಾ? ಸರಿಯಪ್ಪ. ಡ್ಯೂಟಿಗೆ ಹೋಗಿದ್ದೆ ಇಲ್ವಾ? ಡ್ಯೂಟಿಲೇ ಇದ್ದೆ. ಐಶು ಅವರಪ್ಪ ಏನೋ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿ ಕರೆಸಿದ್ರು. ಹಾಗಾಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಐಶುನ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿಬಿಟ್ಟೆ ಕರ್ಕೊಂಬಂದೆ. ಸರಿನಪ್ಪ, ಆದಷ್ಟು ಬೇಗ ಮನೆಗೆ ಹೋಗ್ರಿ, ಸರಿನಾ? ಐಶು, ಹುಷಾರಮ್ಮ. ಸರಿ ಅಂಕಲ್. ಮಧು, ಗಿಫ್ಟಾ? ಹೌದು, ಗಿಫ್ಟೇ. ಗಿಫ್ಟ್ ಇಲ್ಲ ಯಾಕೆ ಮಧು? ಯಾಕೆ ಅಂದರೆ ನನ್ನ ಖುಷಿಗೆ. ಇದನ್ನೆಲ್ಲ ನೀವು ನನಗೆ ಕೊಡಲೇಬೇಕಂತ ಏನಿಲ್ಲ ಮಧು. ಹೇಳಿದ್ನಲ್ವಾ, ನನ್ನ ಖುಷಿಗೆ ನಾನು ಕೊಟ್ಟಿದ್ದು. ಥ್ಯಾಂಕ್ ಯು. ಮಧು, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಯಾಕೆ ಅಂದರೆ ಏನು ಹೇಳಲಿ ಐಶು, ನಿಮ್ಮಪ್ಪ ಹೇಳಿ ಕಳಿಸಿದ್ದು ನೋಡಿ ನಿಜವಾಗ್ಲೂ ನಂಗೆ ತುಂಬ ಭಯ ಆಗಿತ್ತು. ಭಯ ಆಗಿತ್ತಾ? ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಅಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಆದರೂ ಕೂಡ ನಿಮ್ಮಪ್ಪ ತುಂಬ ಸ್ಟ್ರಿಕ್ಟು ಬಿಡಪ್ಪ. ನನ್ನ ವಿಷಯದಲ್ಲಿ ಹಾಗೇನೆ. ಅದು ಸರಿ, ಏನಕ್ಕೆ ಭಯ ಪಟ್ರಿ? ಭಯ ಅಂತ ಏನಿಲ್ಲ ಐಶು, ನನಗೂ ಆಸೆ ಇತ್ತಲ್ವಾ, ಹೇಗಾದರೂ ಆಗಲಿ ಅವ್ರ ತಂದೆನೂ ಒಪ್ಕೊಂಡ್ರೆ ಒಳ್ಳೇದಲ್ವಾ ಅಂತ. ಒಪ್ಕೊಳ್ತಾರೋ ಇಲ್ವೋ ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು ನನಗೆ. ಅದಕ್ಕೆ ಸ್ವಲ್ಪ ಭಯ ಆಗಿತ್ತು ಅಷ್ಟೇ. ಯಾಕೆ ಅಂದರೆ ನಿಮ್ಮಪ್ಪ ಒಪ್ಕೊಳ್ದೆ ಹೋಗಿದ್ರೆ ತುಂಬ ರಿಸ್ಕ್ ಆಗೋದು. ಅವ್ರು ಒಪ್ಕೊಂಡಿಲ್ಲ ಅನ್ನೋದಕ್ಕೆ ನಾನೇನೇನು ಬಿಡ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಮದುವೆ ಮಾಡ್ಕೊತಿದ್ದೆ, ಇಲ್ಲ ಅಂತ ಅಲ್ಲ. ಆದರೆ ನಿನ್ನಿಂದ ನಿಮ್ಮ ತಂದೆ ದೂರ ಆಗೋರು, ಮತ್ತು ನಿಮ್ಮ ಅಣ್ಣ ನಿಮ್ಮಪ್ಪ ಇಬ್ಬರು ಜಗಳ ಆಡೋರು, ಅವರಿಂದ ನಾವು ದೂರ ಆಗ್ತಿದ್ವಿ. ಸುಮ್ಮನೆ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಬಟ್ ಇವಾಗ ಅವ್ರ ಮನಸ್ಸಲ್ಲೇ ಒಪ್ಕೊಂಡ್ರಲ್ವಾ, ಅದೇ ಖುಷಿ ನನಗೆ. ನಿಮಗೆ ಗೊತ್ತಾ ಮಧು, ನಿಮ್ಮ ಅಪ್ಪ ಅಮ್ಮ ಬಂದು ಹೋದಾಗಿಂದ ಅಪ್ಪಾಜಿ ನನ್ನ ಹತ್ರ ಮಾತಾಡೇ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡಿ, ಇವಾಗ ಅವ್ರು ನನ್ನ ಜೊತೆ ಮಾತಾಡಿದಾರಲ್ವಾ, ನಿನ್ನ ಜೊತೆ ಮಾತಾಡ್ತಾರೆ, ಏನು ಟೆನ್ಷನ್ ತೊಗೋಬೇಡ. ಮಧು. ಅಲ್ಲ ಇಶು, ನಿಮ್ಮಪ್ಪ ಒಪ್ಪದೇ ಇದ್ದರೆ ನಾನೇನೋ ಮದುವೆ ಮಾಡ್ಕೊತಿದ್ದೆ. ಆದರೆ ನಿಮ್ಮಪ್ಪ ಒಪ್ಪಲಿಲ್ಲ ಅಂದಿದ್ರೆ ನಾನು ಕರೆದಿದ ತಕ್ಷಣ ಬರ್ತಾ ಇದ್ದೆ. ನೀನು ಬದುಕಿದ್ರೆ ಬರ್ತಾ ಇದ್ದೆ ಮಧು. ಏಯ್ ಲೂಸು, ಏನು ಮಾತು ಅಂತ ಆಡ್ತೀಯ ನೀನು? ನಿಮಗೆ ಗೊತ್ತಾ, ಲಾಸ್ಟ್ ಫೈನಲ್ ಆಗಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಏನಂತ?
ನಿಮ್ಮ ಅಪ್ಪ ಅಮ್ಮ ಬಂದು ಹೋದ್ಮೇಲೆ ನಮ್ಮ ಅಪ್ಪಾಜಿ ಒಂದು ಮಾತು ಕೂಡ ಆಡಲಿಲ್ಲ. ಮತ್ತೆ ಅಣ್ಣನ ಹತ್ರ ಜಗಳ ಮಾಡಿ ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ಅವರು ಏನು ಡಿಸೈಡ್ ಹೇಳಲೇ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಮಧು. ಏನೋ ಹೇಳ್ದೆ ಕೇಳಿ ನನ್ನ ಜೊತೆ ಬರಬೇಕು ಅಂದ್ಕೊಂಡಿದ್ದಾ? ಅಷ್ಟೊಂದೆಲ್ಲ ಸೀನ್ ಇರಲಿಲ್ಲ ಬಿಡು. ಮತ್ತೆ ಹೇಳಿದ್ನಲ್ಲ ಮಧು, ನಿಜವಾಗ್ಲೂ ಬದುಕಿರ್ತಿರ್ಲಿಲ್ಲ. ಏನಾದರೂ ವಿಷಯ ಕೂಡ ಸತ್ತೋಗ್ಬಿಡ್ತಿದ್ದೆ ಅಷ್ಟೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಥರ ಎಲ್ಲ ಯೋಚನೆ ಮಾಡಿದ್ಯಾ ಅಂದರೆ ಮುಖದ ಮೇಲೆ ಹೊಡಿತೀನಿ ನೋಡಿ ನಿನಗೆ. ಅಲ್ಲ ನಾನು ಬದುಕಿರ್ಬೇಕು ಅಂತ ಈ ಕೆಲಸ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ ನೀನು? ಎಷ್ಟೇ ಪ್ರಯತ್ನ ಪಟ್ಟರು ಅಪ್ಪ ಒಪ್ಪಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಮಧು. ಐಶು, ದಯವಿಟ್ಟು ಇಂಥ ನಿರ್ಧಾರ ಎಲ್ಲ ತೊಗೊಳಕ್ಕೆ ಹೋಗ್ಬೇಡ ನೀನು. ಅಪ್ಪ ಒಪ್ಪಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಿಲ್ಲ ಮಧು. ಯಾಕಂದರೆ ಅವ್ರಿಗೆ ಒಂದು ಸರಿ ಇರೋ ಮನಸ್ಸು ಇನ್ನೊಂದು ಸರಿ ಇರಲ್ಲ. ಯಾವಾಗ ಯಾವ ಥರ ಬೇಕಾದರೂ ಮನಸ್ಸು ಬದಲಾಗ್ಬೋದು. ಅದು ಅಲ್ಲದೆ ಅವ್ರು ಮತ್ತೆ ನನ್ನ ಹತ್ರ ಬಂದು ಮಾತಾಡಿದಾಗ ಏನು ಮಾತಾಡ್ತಾರೋ ಏನು ಹೇಳ್ತಾರೋ ಅಂತ ನನಗೆ ತುಂಬ ಭಯ ಆಗ್ತಿದೆ. ಅವರು ಮದುವೆಗೆ ಒಪ್ಕೊಂಡಿದ್ದಾರೆ ಅಂದರೆ ಮತ್ತೆ ಏನಾದರೂ ಅವ್ರ ಕಂಡೀಷನ್ ಹಾಕಿ ಹಾಕ್ತಾರೆ ನನಗೆ. ಅದಕ್ಕೆ ಅವ್ರು ನಿಜವಾಗ್ಲೂ ಇನ್ನೇನಾದರೂ ಕಂಡೀಷನ್ ಹಾಕಿದ್ರು ಅಂದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಮಧು. ನಿಜವಾಗ್ಲೂ ಸತ್ತೋಗ್ತೀನಿ. ನೋಡು, ನಿಜವಾಗ್ಲೂ ನಾನು ಹೊಡಿತೀನಿ. ಮತ್ತೆ ಇನ್ನೊಂದು ಸರಿ ಆ ಮಾತು ಹೇಳ್ಬೇಡ ನೀನು ನನಗೆ. ನೀನಿಲ್ಲ ಅಂದರೆ ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಮಧು, ನಾನು ಹೇಳೋದೇ ಇಷ್ಟು. ನಾನೇನಾದರೂ ಸತ್ತೋದ್ರೆ ನೀವು ಚೆನ್ನಾಗಿರಬೇಕು. ನನಗೋಸ್ಕರ ನೀವು ಸಾಯಬೇಡಿ. ನೋಡು, ಮತ್ತೆ ಮತ್ತೆ ಅದನ್ನೇ ಹೇಳೋದು. ನೋಡು, ನಿನ್ಗೆ ಇಷ್ಟೊಂದೆಲ್ಲ ಭಯ ಇದ್ದರೆ ನಡಿ, ಅದೇನಾಗುತ್ತೋ ಆಗಲಿ, ಇವತ್ತೇ ಮದುವೆ ಮಾಡ್ಕೊತೀನಿ. ಆದರೆ ಈ ಥರ ಎಲ್ಲ ನಿರ್ಧಾರ ತೊಗೋಬೇಡ ನೀನು. ಬಂದಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಟೆನ್ಷನಲ್ಲಿ ಇದೆಯಾ ನೀನು. ನೋಡು, ನಿಮ್ಮ ಅಪ್ಪಂಗೆ ವಿಷಯ ಹೇಳಬೇಕಾಗಿತ್ತು, ಹೇಳಿದ್ದಾಗಿದೆ. ಅವ್ರು ಒಪ್ಪಲಿ ಬಿಡಲಿ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಲ್ವ ನಿನಗೆ. ಮತ್ತೆ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀಯ ನೀನು? ಮೊದಲೆಲ್ಲ ಈ ಥರ ಮಾತಾಡ್ತಾನೆ ಇರಲಿಲ್ಲ ನೀನು. ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಮಾಡಿಬಿಟ್ಟೆ ನೀನು. ನೋಡು, ನಾನು ಮಾತಾಡದೇ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಮನೇಲಿ ಏನೇ ಆಗಿರಲಿ, ನೀನು ಮಾತ್ರ ಇಂಥ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ನನಗೊಂದು ಫೋನ್ ಹಾಕು ಸಾಕು, ಬಂದು ಕರ್ಕೊಂಡು ಹೋಗ್ತೀನಿ. ಇಷ್ಟಕ್ಕೂ ಅವ್ರು ಒಪ್ಕೊಂಡಿದ್ದಾರೆ. ನಿನಗೆ ಯಾಕಂತ ಕೆಟ್ಟ ಯೋಚನೆ ಎಲ್ಲ ಬರ್ತಾ ಇದೆ? ಯಾಕೋ ಗೊತ್ತಿಲ್ಲ ಮಧು, ಮನಸ್ಸೆಲ್ಲ ಒಂಥರ ತಳಮಳ ಆಗ್ತಾ ಇದೆ ನನಗೆ. ಅವ್ರು ನಿಜವಾಗ್ಲೂ ಒಪ್ಕೊಂಡಿರೋದೇ ಆಗಿದ್ರೆ ನನ್ನ ಹತ್ರ ಬಂದು ಖುಷಿಯಿಂದ ಮಾತಾಡ್ಬೋದಾಗಿತ್ತಲ್ವಾ? ಯಾಕೆ ಮಾತಾಡಲಿಲ್ಲ ಮಧು? ನೋಡು ಐಶು, ನಾವು ಅವ್ರ ವಿರುದ್ಧವಾಗಿರೋದಕ್ಕೆ ಅವ್ರಿಗೆ ಸ್ವಲ್ಪ ಇನ್ನೂ ಕೋಪ ಇದೆ ನಿನ್ನ ಮೇಲೆ. ಸೊ ಹಂಗಾಗಿ ಮಾತಾಡಿಲ್ಲ. ಅದಕ್ಕೆ ಅಂತ ನೀನು ಈ ಥರ ಎಲ್ಲ ಯೋಚನೆ ಮಾಡೋದು ತಪ್ಪಲ್ವಾ? ಗೊತ್ತಿಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಧು. ನೋಡು ಐಶು, ನಿಮ್ಮಪ್ಪ ಏನಾದರೂ ಮಾತಾಡಲಿ, ಏನಾದರೂ ಅಂದ್ಲಿ, ನೀನು ಮಾತ್ರ ಒಂದು ಮಾತು ಮಾತಾಡೋಕೆ ಹೋಗ್ಬೇಡ. ಇದನ್ನೆಲ್ಲ ನಮ್ಮಪ್ಪ ನೋಡ್ಕೊತಾರೆ. ನೋಡು ಐಶು, ವಿಷಯ ಎಲ್ರಿಗೂ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಯಾಕಿಷ್ಟು ಭಯಪಡಬೇಕು? ಆರಾಮಾಗಿರು. ನಾನೇ ಹೇಳ್ತಾ ಇದ್ದೀನಲ್ಲ, ಇನ್ನೊಂದು 2 ದಿನ ಬಿಟ್ಟು ಅವರೇ ನಿನ್ನ ಜೊತೆ ಬಂದು ಮಾತಾಡ್ತಾರೆ. ಸೊ ನೀನು ಟೆನ್ಷನ್ ಮಾಡ್ಕೋಬೇಡ ಪುಟ್ಟ, ಆರಾಮಾಗಿರು, ಸರಿನಾ? ವಾವ್ ಐಶು, ನಿನ್ನ ಫೇವ್ರೇಟ್ ಮಳೆ ಬರ್ತಾ ಇದೆ ನೋಡು. ಏನು ಮಳೆ ಬರ್ತಾ ಇದೆ ನೋಡು ಅಂದರೆ ಹ್ಞೂ ಅಂತೆ. ವಾವ್ ಮಧು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಕ್ಲೈಮೇಟ್. ಅಲ್ವಾ? ಈ ಮಳೆ ನಿನ್ನ ಜೊತೆ ಕೂತಿರೋದು ಏನೋ ಒಂಥರ ಖುಷಿ. ನನಗೆ ಸಖತ್ ಖುಷಿ ಆಗ್ತಿದೆ ಐಶು. ಪ್ಲೀಸ್ ಐಶು, ಖುಷಿಯಿಂದ ಇರು ನನ್ನ ಜೊತೆ, ಅಳ್ಬೇಡ ಕಣೆ ಪ್ಲೀಸ್. ನಮ್ಮಿಬ್ಬರು ಮದುವೆಗೆ ಒಪ್ಪಿಗೆ ಇಲ್ದೇನೆ ನಿಮ್ಮಪ್ಪ ನಿನ್ನ ನನ್ನ ಜೊತೆ ಕಳಿಸ್ಕೊಟ್ರಾ? ಹೇಳು. ಒಪ್ಪಿಗೆ ಇಲ್ಲ ಅಂದಿದ್ರೆ ಬೇಡ, ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬೋದಾಗಿತ್ತಲ್ವಾ? ನಿಮ್ಮ ಅಣ್ಣ ಕೇಳಿದ್ರು ಅವ್ರೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ರು. ಗೊತ್ತಾ? ಅಂದರೆ ಅವ್ರು ಒಪ್ಪಿದ್ದಾರೆ ಅಂತಲೇ ಅರ್ಥ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ಸ್ಮೈಲ್ ಮಾಡು. ಕೊಡ್ತೀನಿ ನೋಡು, ನಗು, ಹೇಳ್ತೀನಿ. ನಗಲ್ಲ ಅಂದರೆ ನಗಲ್ಲ. ಈ ಪಾಪು ಯಾವಾಗ ನಮ್ಮ ಮನೆ ಬರುತ್ತೆ? ಯಾವಾಗಲೂ ನಾನು ಈ ರೀತಿ ಎದೆ ಮೇಲೆ ಮಲಗಿಸ್ಕೊತೀನಿ. ಇವಾಗ ನಗು ಬಂತ ನಿನಗೆ? ಐ ಲವ್ ಯು ಮಧು. ಐ ಲವ್ ಯು ಟು ಚಿನ್ನ.